ನಮ್ಮ ಅರಮನೆಯ ದ್ವಾರದ ಮಕ್ಕಳು ಮಾತ್ರ ತೆರೆಯುವುದಿಲ್ಲ. ನಮ್ಮ ರಾಜ ರಾಣಿಯವರು ಎಲ್ಲ ಹೋದವರು ಇದುವರೆಗೂ ಬರದಿರುವುದಲ್ಲ. ಇರಲಿ ಇರಲಿ, ಮುಂದಕ್ಕೆ ಹೋಗಿ ಹುಡಿಕೊಂಡು ಬರುವೆನು. ಅಯ್ಯೋ ಪರಮಾತ್ಮ, ಎಲ್ಲಿದ್ದೀರಿ ಪ್ರಭು? ಎಲ್ಲಿದ್ದೀರಿ? ಮಾತನಾಡಿ ಪ್ರಭು, ಮಾತನಾಡಿ ಪ್ರಭು. ಎಲ್ಲಿದ್ದೀರಿ? ಮಾತನಾಡಿ ಮಹಾಪ್ರಭು, ಮಾತನಾಡಿ. ಮಹಾಪ್ರಭು ಎಲ್ಲಿದ್ದೀರಿ? ಮಾತನಾಡಿ ಮಹಾಪ್ರಭು, ಮಾತನಾಡಿ. ರಾಜ್ಯವನ್ನು ಬಿಟ್ಟುಕೊಡು, ಇಲ್ಲ ಹೋದರೆ ಯುದ್ಧಕ್ಕೆ ಸಿದ್ಧನಾಗು. ರಾಜ್ಯವನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮದಂಗ, ಸಿದ್ಧನಾಗು ಮದಂಗ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ, ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಅನಮೆಯ ನಿನ್ನಲೆ, ಅನಮೆಯ ನಿನ್ನಲೆ, ನಿನ್ನಯ ಪ್ರಾಣವ ತೆಗೆದು ನೀಗಲೆ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಲವೋ ಮರಲೆ, ಲವೋ ಮರಲೆ ಯುದ್ಧಕ್ಕೆ ಸಿದ್ಧನಾಗು. ರಾಜ್ಯವನ್ನು ಬಿಟ್ಟುಕೊಡು. ಸಿದ್ಧನಾಗು ಮದಂಗ. ಸಿದ್ಧನಾಗು ಮದಂಗ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ. ಅನುನಯದಿಂದಲೇ ನಿನ್ನಯ ಪ್ರಾಣವ ತೆಗೆದು ನೀಗಲೆ. ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ, ಬಾರಲೆ ಯುದ್ಧಕ್ಕೆ ಬಾರಲೆ. ಲವೋ ಮದಂಗ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮದಂಗ. ಇಲ್ಲವಾದರೆ ನಿನ್ನ ರಾಜ್ಯವನ್ನು ಬಿಟ್ಟುಕೋ. ರಾಜ್ಯವನ್ನು ಮಾತ್ರ ಬಿಡುವುದಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮದಂಗ. ಸಿದ್ಧನಾಗು ಮದಂಗ. ನಿನಗೆ ಯಾವ ಯಾವ ಯುದ್ಧ ಬರುವುದು? ನನಗೆ ಎಲ್ಲ ಯುದ್ಧವು ಬರುವುದು. ಮುಷ್ಟಿ ಯುದ್ಧ ಬರುತ್ತದೆ, ಮುಷ್ಟಿ ಯುದ್ಧವು ಬರುವುದು, ಖಡ್ಗ ಯುದ್ಧ ಬರುತ್ತದೆ, ಕಷ್ಟ ಯುದ್ಧವು ಬರುವುದು, ಗದಾ ಯುದ್ಧ ಬರುವುದು. ಗದಾ ಯುದ್ಧವು ಬರುವುದು. ಯುದ್ಧಕ್ಕೆ ಸಿದ್ಧನಾಗು ಮದಂಗ. ಸಿದ್ಧನಾಗು ಮದಂಗ. ಲವೋ ಮದಂಗ. ಲವೋ ಮದಂಗ. ಸಿದ್ಧನಾಗು ಮದಂಗ. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ನೀಚದ ದುರಪ್ಪನೆ ಕಠೋರವಾದ ನೋಡಿದೆ. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ಕಠೋರ ಹೇಗೆ ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮದಂಗ. ಸಿದ್ಧನಾಗು ಮದಂಗ. ಕಿರೀಟನೆ ದುರಪ್ಪನೆ ಕಠೋರ ನೋಡ ಹೇಳಿ ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ಹೆಚ್ಚು ಮಾತನಾಡಬೇಡ, ಮುಚ್ಚ ಬಾಯಲೆ. ಹೆಚ್ಚು ಮಾತನಾಡಬೇಡ, ಮುಚ್ಚ ಬಾಯಲೆ. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ಲವೋ ಮದಂಗ. ಯಾವ ಮರಂಗ? ಹೆಚ್ಚು ಮಾತನಾಡಬೇಡ, ಮುಚ್ಚ ಬಾಯಲೆ. ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ಲವೋ ಮದಂಗ. ಯಾವ ಮರಂಗ? ಸಿದ್ಧನಾಗು ಮದಂಗ. ಹೆಚ್ಚಾಗ ಮರಂಗ. ಸಿದ್ಧನಾಗು ಮದಂಗ. ಅಯ್ಯೋ ಪರಮಾತ್ಮ, ಕೆಟ್ಟೆನು ಕೆಟ್ಟೆನು. ಮಂತ್ರಿ ಪ್ರಭು. ಸರಿ, ನಾವು ಈಗಲೇ ಹೋಗಿ ರಾಜ್ಯವನ್ನು ಗೆದ್ದು ರಾಜ್ಯಭಾರ ಮಾಡೋಣ. ನಾವಿನ್ನು ಹೊರಡುವರಾಗಿ ಅಪ್ಪನೇ ಅಯ್ಯ ಕುಮಾರ ದಂಡಪಾರ ಏನ್ ಮಾಡ್ತಾ ಇದ್ದು? ನಾಮ ಇಕ್ಕೊಂತ ಇದೀವಿ.
ಏನ್ ನಾಮ ಇಕ್ಕೋತಾ ಇದ್ಯೋ? ಬೆಳಿಗ್ಗೆ 9 ಗಂಟೆ ಆಯ್ತು, ಈಗ ನಾಮ ಇಕ್ಕೋತಾ ಇದ್ದೇನೆ. ಬೇಗ ಬಾರು. ಏನಪ್ಪ ಮಕ ತೊಳಿತಾ ಇದ್ದೀನಿ. ಏನು ಮಕ ತೊಳ್ಕೊಂಡು ನಾಮ ಇಕ್ಕೋತಾರೆ? ಇವನು ನಾಮ ಇಕ್ಕೊಂಡು ಮಕ ತೊಳಿತಾನೆ ಅಂತ ಎಂತ ದಡ್ಡ ಮಾಡ್ಬಿಟ್ಟ. ಹೋಗಪ್ಪ ಇವಾಗೆಲ್ಲ ಹಂಗೇನೆ. ಏನ್ ಮಾಡ್ತಾ ಇದ್ದೀವಿ? ಬೇಗ ಬಾರು. ಇರಪ್ಪ ಕೋಟ್ ಹಾಕಂತ ಇದ್ದೀನಿ. ಲೇ ಕೋಟ್ ಹಾಕೋದ್ಗೆ ಸೆಕೆ ಕಾಲದಲ್ಲಿ ಕೋಟ್ ಏನ್ ಬಾರೋ, ಹಂಗೆ ಬರೀನಿಲ್ಲ ಬಾರೋ. ಇರಪ್ಪ ಸ್ನಾನ ಮಾಡ್ತಾ ಇದ್ದೀನಿ. ಏನು ಕೋಟ್ ಹಾಕೊಂಡು ಸ್ನಾನ ಮಾಡ್ತೇನೆ ಅಂತ ಎಂತ ದಡ್ಡ ನನ್ನ ಮಗ ಹುಟ್ಟೋನು ಹುಡ್ತೆ. ಇಂಥ ದಡ್ಡ ನನ್ನ ಮಗ ಹುಡ್ತಲ್ಲೋ. ನಾನು ಈ ಗೋಪಾಳಿ ಸುತ್ತ ಎಲ್ಲ ಬಸ್ಕೊ ಬಂದೆ, ಒಳ್ಳೆ ಹೆಸರು ಪಡೆದೆ. ನೀನ್ ಇಂಥ ದಡ್ಡ ನನ್ನ ಮಗ ಹುಡ್ತಾರ. ಬಾರೋ ಬೇಗ. ನಿನ್ ಕಣ್ಣು ನನ್ ಕಾಯಿ ಕಣ್ಣ ಕಾಣ್ತೀನಿ ನೀನು. ಅಲ್ಲ ಕಣಪ್ಪ, ಬೆಳಗ್ಗೆ ಬುರುಚಲ್ದ ನಮ್ಮ ಅಂಗಡಿ ಮುಂದೆ ಬರ್ತಾವಲ್ಲ ಕಾಯಿಗಳು, ಅದ್ಕಂಗಂದೆ ಬಿಡಪ್ಪ. ಹಂಗೇನೋ ಪೆಟ್ಟಿ ಮುರಿದ್ಬಿಟ್ಟು 10,000 ರೂಪಾಯಿ ಬಿಡ್ತಾವಲ್ಲ, ಏನ್ ಲೆಕ್ಕ ಕೊಡಲ್ಲ. ಅಕ್ಕ ಎತ್ಕೊಂಡ್ರೆ ಹೂ ಎತ್ಕೊಂಡ್ ಲೆಕ್ಕ ಕೇಳ, ನಾನ್ ಎತ್ಕೊಂಡ್ರೆ ಲೆಕ್ಕ ಕೇಳ್ತೀಯ. ಇನ್ನೇನ್ ಮಾಡ್ತೀವ? ಅಕ್ಕನ ಮದುವೆ ಮಾಡಿ ಕಳ್ಸಿದ್ರೆ ಲೆಕ್ಕ ಕೇಳಂಗಿಲ್ಲ ಕಣೋ. ನೀನು ನನ್ನ ವಂಶಸ್ಥ ಅಲ್ವೇನೋ, ಅದರಿಂದ ಲೆಕ್ಕ ಕೇಳ್ಬೇಕು. ಲೆಕ್ಕ ಕೊಡೋ. ಲೆಕ್ಕ ಏನಪ್ಪ ಹೇಳ್ತೀನಿ, ಹಾಕೊಳಪ್ಪ ಲೆಕ್ಕ ಹೇಳ. 10 ಮೂಟೆ ಮೆಣಸು. ಓಹೋ ಆಯ್ತು ಸರಿ. 10 ಮೂಟೆ ಜೀರಿಗೆ. 10 ಮೂಟೆ ಜೀರಿಗೆ. 30 ಮೂಟೆ ಬುರ್ಗು. 30 ಮೂಟೆ ಬುರ್ಗು ತಂದು ಯಾವ ಬಾಜಾರಲ್ಲಿ ಮಾರ್ಲವ್ ನೀನು? ಯಾಕೋ ಬುರ್ಗು ತಂದೆ? ನಿಂಗೆ ಬುದ್ಗಿದ್ ಹೇಳ್ತೇನಪ್ಪ ಹೊಟ್ಟೆಸ್ರ ತಿನ್ನಕ್ಕೆ. ಮನೇಲಿ ನೀನಿದ್ಯಾ, ನಾನಿದ್ದೀನಿ, ಹೂವ ಅವಳು ಎಲ್ಲ ಸೇರ್ಕೊಂಡ್ ತಿನ್ ಖಾಲಿ ಮಾಡೋಣ. ಬಿಡಪ್ಪ. ಸರಿ ಕಣ, ಇಂತಾನ ಹುಟ್ಟಿದ್ರೆ ಇಂಥ ನನ್ನ ಮಕ್ಳೇ ಹುಟ್ಟಬೇಕು. ತಿಂಡಿ ಹಾಳು ಮಾಡೋದ್ರಲ್ಲಿ ಎತ್ತದ ಕೈ. ಅದಿರ್ಲಿ, ನಮ್ಮ ಮನೆ ಕೆಲಸಕ್ಕಾಗಿ ಒಬ್ಬ ದಾಸಿನ ಕರ್ಕೊಂಡ್ ಬಂದಿನಿ. ಯಾರಪ್ಪ? ನಮ್ಮ ಮನೆ ಕೆಲಸಕ್ಕಾಗಿ ಒಬ್ಬ ದಾಸಿನ ಕರ್ಕೊಂಡ್ ಬಂದಿನಿ. ದಾಸನ ತಿನ್ಕೊಂಡ್ಬಿಡ ಇಬ್ರು. ದಾಸಿ ಅಲ್ಲ ಕಣೋ, ದಾಸಿನ. ಅವಳನ್ನ ಬೇಗ ಒಂದು ಗಳಿಗೆರು ಬಿಡದಂತೆ ಕೆಲಸ ಮಾಡಿಸ್ಬೇಕು. ತಿಳಿತೋ? ಓ ತಿಳಿದ್ ಕಣ. ಬಿಡಪ್ಪ, ನಾನು ವಿಚಾರಿಸ್ಕೊಂತೀನಿ. ಸರಿ ನಡೆಯಪ್ಪ. ಸರಿ ಮಗನೇ, ನೋಡ್ಕೊಳ. ಓ ಸರಿ, ನಾನು ನೋಡ್ಕೊಂತೀನಿ. ಹೋಗಪ್ಪ. ಓ ನೀನೇನಮ್ಮ ದಾಸಿ? ಹೌದು ಸ್ವಾಮಿ. ಯಾರೀ ಹುಡುಗ ಕಣ್ ಪಿಳ 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 ಅಂತ ಬಿಡ್ತಾವನಲ್ಲ? ಸ್ವಾಮಿ, ಈ ಹುಡುಗರು ನನ್ನ ಮಗನು ಸ್ವಾಮಿ. ಏನಮ್ಮ ಅಂದೆ? ನನ್ನ ಮಗನು ಸ್ವಾಮಿ. ನಮ್ಮ ಅಪ್ಪ ಕೊಂಡ್ಕೊಂಡ್ ಬಂದಿದ್ ಒಬ್ರನ ಇಬ್ರನ? ನನ್ನ ಒಬ್ಬಳೇ ಸ್ವಾಮಿ. ಮತ್ತಾಗಿದ್ಮೇಲೆ ಈ ಹುಡುಗ ಯಾರು? ಈ ಹುಡುಗರು ನನ್ನ ಮಗನು ಸ್ವಾಮಿ. ನಮ್ಮ ಅಪ್ಪನ ಕರ್ ವಿಚಾರಿಸ್ತೀನಿ. ಅಪ್ಪ ಅಪ್ಪ ದಂಡಪಾಲ, ಏನೋ ಕೂಕೋತಾ ಇದೆಯಲ್ಲ, ಏನೋ? ಬರಪ್ಪ ಇಲ್ಲಿ. ಏನೋ ನೀನ್ ಕೊಂಡ್ಕೊಂಡ್ ಬಂದಿದ್ ಒಬ್ರನ ಇಬ್ರನ? ಒಬ್ಬಳ. ಮತ್ತಾಗಿದ್ಮೇಲೆ ಹುಡುಗ ಯಾರು? ಹಸಿನ ಜೊತೆ ಕರ ಇದ್ದಂಗ ಅದೇ ಕಣೋ. ಇರ್ಲಿ ಬಿಡು. ನಿಂಗೆ ಬದುಕಿದ ಐತೇನಪ್ಪ? ಯಾಕೋ ದಿನಕರ್ಪ ಒಕ್ಕಿ ವರ್ಷಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿದ್ದೇನಪ್ಪ? ಓಹೋ ಇಂಥ ಬುದ್ಧಿವಂತ ಮಗ ಹುಟ್ಟವನೆ ಅಂತ ಈಗ ಅರ್ಥ ಆಯ್ತು ನೋಡು. ಎಷ್ಟಾಯ್ತದೆ ಅಂತ ಲೆಕ್ಕ ಹಾಕಿ ಹೇಳೋ. ನನ್ಗೂ ಗೊತ್ತಾಗಲ್ಲ. 6, 3, 9, 90,000 ಅಕ್ಕಿ ಹಾಕಪ್ಪ ವರ್ಷಕ್ಕೆ. ಓಹೋ 90,000 ಅಕ್ಕಿ. 1 ಕ್ವಿಂಟಲ್ ಅನ್ಕೋ. ಹೌದು. ಬೈಲಿ, ನಾನು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಈಗೇನು ಹೇಳೋ? ಹೌದು, ಮೆಲ್ಲುಗ ಹುಡುಗನ ಆಚೆ ಕಳ್ಸ್ಬಿಟ್ರೆ ವರ್ಷಕ್ಕೆ 90,000 ಅಕ್ಕಿ ಉಳಿತದೆ. ಏನಂತೀಯ? ಓಹೋ ಜಾಣ ನನ್ನ ಮಗ ಕಣಲಿ. ಹುಟ್ಟೋರು ಹುಟ್ರೆ ಇಂತ ನನ್ನ ಮಕ್ಕಳು ಹುಟ್ಟಬೇಕು. ಅಲ್ಲ ಕಣಪ್ಪ, ಅದಿರ್ಲಿ, ಹೆಂಗಾನ ಮಾಡಿ ಆ ಹುಡುಗನ ಹೊಡೆದೋಡ್ಸ್ಬಿಡು. ನಾನು ಕಾಣ್ದಾಗ ಹೊಂಟಿರ್ತೀನಿ. ನೀನ್ ಏನ ಮಾಡ? ಸರಿ, ನೀನು ವಿಚಾರಿಸ್ಕೊಂಡು ಹೋಗ್ಬ ನೀನು. ಕುನ್ನಿ ಬಾಲಕ, ಬೇಗನೆ ಆಚೆ ಹೋಗೋ. ನಾವು
ನಿರ್ಬಂಧಪಡಿಸಬೇಡಿ ಸ್ವಾಮಿ, ನಿರ್ಬಂಧಪಡಿಸಬೇಡಿ ಸ್ವಾಮಿ. ನಿರ್ಬಂಧಪಡಿಸಬೇಡಿ ಸ್ವಾಮಿ, ನಿರ್ಬಂಧಪಡಿಸಬೇಡಿ. ರೇ ದಾಸಿ, ಬೇಗ ಈ ಹುಡುಗನ ಆಚೆ ಕಳಿಸೋಣ. ಬಾಲಕ, ಬೇಗ ಆಚೆ ಹೊರಡು. ಅಣ್ಣ, ಯಾರಾದರೂ ತಾಯಿಕೊಳ್ಳುವರಿದ್ದರೆ ಅಂತವರಿಗೆ ಈ ನನ್ನ ಕನ್ನಡನ್ನು ಕೊಟ್ಟು ಬಿಡುವುದು ಸ್ವಾಮಿ. ಹಾಗಿದ್ದ ಮೇಲೆ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಬೇಗ ಹೊರಡುವರಾಗಿ ಮಾಡಬಹುದು ಮಗನಾರ ಸಾಕು, ಈ ಹಾಳ ದುಡಿಮೆನು ಸಾಕು, ಈ ಬಾಳಿನ ಗೋಳು ಸಾಕು. ಬುದೇ ಏನಂತೀರಾ? ಕಾಗೆ ಕರ್ರನ್ನ ಬಂದ್ರೆ ಗೋವೆ ಗುಯ್ ಎನ್ನುವರೆಗೂ
ಈ ನೀರಿನಲ್ಲಿ ನಿಂತ್ಕೊಂಡು ಬುದ್ಧಿ ಈ ನನ್ನ ಸೊಂಟ ಎಂಟಾಣಿ ಕೇಳ್ತದೆ ಬುದ್ಧಿ. ಏನ್ ಮಾಡ್ಲಿ? ಕತ್ತೆನೇ ಮೇಯ್ಸ್ಲಾ, ಇಲ್ಲ ಹೊಡೆದೇನೆ ಎತ್ಲಾ, ಇಲ್ಲ ಬಟ್ಟೆನೇ ಒಗಿಲ, ಏನ್ ತಾನೇ ಮಾಡ್ಲಿ ಬುದ್ಧಿ? ಊರ್ ಉಗಾದಿ ಹಬ್ಬ ಬಂದು ಊರ್ ಬಾಗ್ಲಲ್ಲಿ ಕುಂತೈತೆ. ಊರ್ ಮಕ್ಳೆಲ್ಲ ನನ್ನ ಮಕ್ಕಳಿಗೆ ಕ್ಯಾಕರಿಸಿ ತುಪ್ಪಕ್ಕೂ ಅಂತ ಹೋಗಿತಾವ್ರಿ. ಯಾಕಂತೀರಾ? ಮಡಿ ಕೊಡ್ಲಿವಲ್ಲ ಮಡಿ, ಅದಕ್ಕೆ ಬುದ್ಧಿ ಈ ನನ್ನ ಹೆಂಡ್ರು ಬಡ್ಡಿ ಅಪ್ಪನ ಮನೆಗೆ ಹೋಗಿ 3 ದಿನಕ್ಕೆ ಹೋಗಿ ಬರ್ತೀನಿ ಅಂದೋಳು ಬುದ್ಧಿ. 3 ತಿಂಗಳು ಆಗೋದಲ್ಲ, ಏನ್ ಮಾಡ್ಲಿ? ಹಾ, ಕತ್ತೆನೇ ಮೇಯ್ಸ್ಲಾ, ಬಟ್ಟೆನೇ ಹೋಗಿಲ್ಲ, ಹೊಡೆದೇನೆ ಎತ್ಲ. ಬಂದಿರ್ಬೇಕೇನ ಬುದ್ಧಿ? ಇನ್ನ ಹೊಸಿ ಬಟ್ಟೆ ಅದೇ ಒಗ್ದ್ಬಿಟ್ಟು ಕೂಗ್ತೀನಿ ಬುದ್ಧಿ. ಪಾಪ ಸಾಕಪ್ಪ ಸಾಕು, ಆಯ್ತು ಬಂದಿರ್ಬೇಕೇನೋ, ಕೂಗ್ತೀನಿ ಬುದ್ಧಿ. ಲಕ್ಷ್ಮೀ ಬಂದವಳೆ ಏನೋ ಬಳೆ ಗಲ್ ಅಂತದೆ, ಕೂಗ್ತೀನಿ ಬುದ್ಧಿ. ಲಕ್ಷ್ಮೀ ಅಲ್ಲ ಕಣೆ. ಏ ಲಕ್ಷ್ಮೀಕಾಂತೆ ಬಾರೆ ಇಲ್ಲಿ. ಅದೇನ ಹೇಳ ಮದುವೆ. ಅಲ್ಲ ಕಣೆ, ಅಪ್ಪನ ಮನೆಗೆ ಹೋಗಿ 3 ದಿನ ಬರ್ತೀನಿ ಅಂದೋಳು. 3 ತಿಂಗಳು ಮಾಡ್ಕೊಂಡ್ ಬಂದಿದ್ಯಲ್ಲ, ಎಲ್ಲಿ ಲಕ್ಷ್ಮಿ ಅಂತ ಕೂಕತಿ ಎಲ್ಲ ನಾನು ಇಲ್ಲೇ ನಿಂತಿಲ್ವಾ? ಅಲ್ಲ ಕಡೆ ಮಾರೇನ ಏ ಚಿನ್ನ ಅದೇನು ಹೇಳ ಕಡೆ, ಊರು ಉಗಾದಿ ಹಬ್ಬ ಬಂದು ಆಗ್ಲಿ ಮಕ್ಳೆಲ್ಲ ನನ್ ಕ್ಯಾಕಸ್ ಮಕ್ಕಳು ಕುಗಿತಾವ್ರೆ. ನೀನ್ ಕಟ್ಕೊಂಡಿರೋದಕ್ಕೆ ನನ್ನನ್ನ ನಮ್ಮ ಅಪ್ಪನ ಮನೆಯವರು ಒಬ್ಬಳೇ ಮಗಳು ಅಂತ ರಾಣಿ ಹಂಗ್ ಬೆಳೆಸ್ಬಿಟ್ಟು ನಿನ್ನ ಏನೇನ್ ಮಾಡ್ತೀಯ ಅಂತ ನೋಡ್ಕೊಂತ ರಾಣಿತಿ ನೋಡ್ಕೊಂತ ಕುಣ್ಸಕ್ಕೆ ನನ್ನ ಕುಣ್ಸ್ಕೊಂಡು ಏನೇ ಕೊಟ್ಟವ್ ನಿಮ್ಮಪ್ಪ? ಏನೇನ್ ಕೊಟ್ಟವ್ನೆ ನಮ್ಮಪ್ಪನ ಸುದ್ದಿ ಬಂತು ಅಂದ್ರ ಅದೇನೇನ್ ಕೊಟ್ಟವ್ ನೋಡಿ. ಕಡ್ಗ ಕೊಟ್ಟ, ಎಲ್ಲೋ ಕಾಲ ಕೊಟ್ಟ, ಕತ್ತಿಗೆ ಸರ ಕೊಟ್ಟ, ಕೈಗೆಲ್ಲ ಉಂಗ ಕೊಟ್ಟ. ಕೊಡ್ಬೇಕು ರಪ್ಪ ಕೊಟ್ಟಿದ್ದ ಅಕ್ಕ ಯೋಚನೆ ಕೇಳಿ ರಪ್ಪ ಕೊಟ್ಟ ಉಬ್ಬೇನ ಅದ್ರ ಜೊತೆಗೆ ಬುದ್ಧಿ ಸಾದಿ 2 ಕುಂಟ್ ಕತ್ತೆ ಕೊಟ್ಟವನೆ ಬುದ್ಧಿ. ಅದೇ ಬಂದಿರ ಅದೇ ಮುಂದ್ ಕಟ್ಟಿ ಹತ್ರ ಇಷ್ಟೆಲ್ಲ ಒಡ್ಲೆ ಕತ್ತೆ ಕೊಟ್ಟ ಬುದ್ಧಿ. ಅಷ್ಟು ಬಿಟ್ರೆ ಏನಿಲ್ಲ ಕಣ್ಬುದ್ಧಿ. ಅಲ್ಲ ಲಕ್ಷ್ಮಕ್ಕ ಕೆಂಪಕ್ಕ ಇವನು ಅಲ್ಲಿ ಅರಿಬಿ ಹತ್ತೀನಿ ಮುಟ್ಟೋಗ್ಬಿಟ್ಟು ಹೆಂಗ ಹೊತ್ಕೊಂಡ್ ಬಂದ್ಬಿಟ್ಟು ಕಣ್ಣಿಗೆ ಅಂದ್ಬಿಟ್ಟು ಇಂಥ ಸುಂದ್ರಿನ ಹೊಡ್ಕೊಂಡು ಬಂದ್ಬಿಟ್ಟ. ಅದು ಕಾಣ್ರೆ ನಿನಗ ಅರಿಬಿ ಹತ್ಬೇಕಂತ, ಬಟ್ಟೆ ಇರ್ಬೇಕಂತ, ಎಲ್ಲ ಮಾಡ್ಬೇಕಂತ. ನೀನೇ ಮಾಡಲ್ಲ, ನೈಸ್ ಮಾಡ್ಬೇಕು, ಪಾಲಿಸ್ ಮಾಡ್ರೇನೆ ಬಗ್ಗದು. ಲಕ್ಷ್ಮೀಕಾಂತೆ ಬಾಡ ಚಿನ್ನ, ನೀನು ಬಾಯಲ್ಲಿ ನಾನು ಅನ್ನ ತಿನ್ನ. ಅಲ್ಲ ಕಣೆ ಕಾಂತೆ, ನೀನ್ ಕಟ್ಕೊಂಡು ಎಷ್ಟು ವರ್ಷ ಐತೆ? ನಾನು ಕಟ್ಕೊಂಡ ಏಕೋ ನಾಚಿ ಆಗತ್ತ. ಇನ್ನೊಂದು 6 ವರ್ಷ ಆಗಿರ್ಬೇಕನ್ರಿ. 6-7 ವರ್ಷ ಆದ್ರೇನೆ ಚಿನ್ನ. ಲೇ ನಮ್ ಮದ್ವೆ ಆದ ವರ್ಷದಲ್ಲಿ ಒಂದ್ ಆಡ ಕುಲ್ಕಿದಲ್ಲ ಚಿನ್ನ, ಕುಲ್ಕೆ ನೋಡೋಣ ಹಂಗೆ. ಅಲ್ಲ ಕಣ್ರಿ, ತಿನ್ ಕಟ್ಕತ್ತಮಿಂದ ನಾನು ಆಡಿ ನಾಗಿ ಸಾಕಾಗಿ ಮರ್ತೋಗ್ಬಿಡ್ತೀನಿ ರಾಜ. ಆದ್ರೆ ನೀನೇ ಒಂದ್ ಆಡ್ಬಿಡ್ರ ರಾಜ, ಕೇಳಿಸ್ಕತ್ತೀನಿ. ಆಯ್ತು ನೀನು ಆಡ್ತೀನಿ. ಅಮರ ಮಧುರ ಪ್ರೇಮ
ಚಿನ್ನ ಬಹಳ ಖುಷಿ ಆಗೋಯ್ತು ಕಣೆ. ಈಗ ಹೇಳ್ತೀನಿ ಕೇಳು ಲಕ್ಷ್ಮೀಕಾಂತೆ, ಇಲ್ಲ ಕತ್ತೆ ಮೇಯಿಸ್ಬೇಕು, ಏನಂದೇನಂದ? ಇಲ್ಲ ಬಟ್ಟೆ ಒಗಿಬೇಕು, ಇಲ್ಲ ಹರಿದೆ ಎತ್ತಬೇಕು, ಯಾವ್ದಾರ ಒಂದ್ ಕೆಲಸ ಮಾಡ್ಲೇಬೇಕು ಕಣೆ ನೀನು. ನಾನು ಯಾವ ಕೆಲಸನೂ ಮಾಡಲ್ಲ ನೋಡಿ. ನೀನ್ ಏನಾದ್ರು ಬೇಕಾದ್ರ ಇಲ್ಲಿ ಯಾರು ಒಂದು ಹುಡುಗ ಅವರ ಕ್ಲೀನಾಗಿರೋ ಹುಡುಗನ ಕರ್ಕೊಂಡು ಕತ್ತೆ ಮೆಸೇಜ್ ಇಟ್ಕೊಬಿಡು. ಕೊಟ್ಲಲ್ಲಪ್ಪ ಗಸ್ಕನ ಹುಡುಗ ಈ ಬೋಬೋಲ್ ಮಾಡಿಕೊಂಡು ಅದೇ ಚಿನ್ನ ಬುದ್ಧಿ ಒಳಗ್ಲಿ ಕೆಲಸ ಇವ್ರದು. ಹುಡುಗ ಅಂದ್ರೆ ಹೆಂಗಿರ್ಬೇಕೆ ನಿಂದು? ಹುಡುಗ ಅಂದ್ರೆ ನಾ ಚಿನ್ನ ಹಂಗಿರ್ಬೇಕೆ, ಹಂಗೆ ಅನ್ನೋರೆ ಅನ್ನೋಸಿ. ಅಯ್ಯೋ ದಪ್ಪ ಕಂಡ್ರೆ ಕೈ ಹಿಂಗೆ ಅಯ್ಯೋ ಸ್ವಲ್ಪ ಕೊಸಿಗೆ ಏನು ಅಂತ ಇವ್ರಂಗೆ ನೋಡೆ ಬೇರೆ ಇಷ್ಟ ಆಗದ ಕಣ್ರಿ. ಕೊಟ್ಲಪ್ಪ ಗಸ್ಕನ ಚಿನ್ನ ರಂಗಣ್ಣ ಸರಿಲ್ಲ. ಎಲ್ಲೆಲ್ಲಿ ಬಾರಿಸ್ತಾರೋ ಎಲ್ಲೆಲ್ಲಿ ಬಿಡ್ತಾರೋ ಅದೇ ಬೇಕಾದ್ರೆ ಬಿಟ್ಬಿಟ್ಟು ನಡ್ಲ ದಾರಿಲಿ ತಲೆಗ 3 ನಾಮ ಇಟ್ಬಿಟ್ಟು ಹೊಂಟಿದ್ದಾರೆ. ನನಗೆ ಇಷ್ಟ ಆಗಲ್ಲ. ಆ ಹುಡುಗ ಬೇಡ, ಹುಡುಗ ಅಂದ್ಮೇಲೆ ಒಂದ್ 8-9 ವರ್ಷದ ಹುಡುಗನ್ ಕರ್ಕ ಬರ್ತೀನಿ. ನನ್ಗೆ ಅವ್ರೇ ಬೇಕು. ಏ ಬಾರೆ 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 ಚಿನ್ನ ಬೇಡ. ಕತ್ತೆ ಮೇಯಿಸ್ಕೊಂಡು ಬಟ್ಟೆ ಒಕ್ಕೋತಾನೆ ಸರಿ ಕಾಂತೆ. ಗೀತ ಮೇಯ್ಸ್ ಗೀಸು ಅಂತಂದ್ರ ನಾ ಈ ತಪ್ಪೆ ಬಿಡಿತಾರ ಅವ್ರು ಒಂದ್ ಬಾರೆ ಬೇಡ ಬಾರೆ ಒಂದ್ ಹುಡುಗನ ನೋಡನೆ ನೋಡ ಚಿನ್ನ. ಯಾರೋ ಒಬ್ಬ ಮಗನ ಕರ್ಕೊಂಡು ಗೋಳಾಡ್ತಾ ಬರ್ತಾವಳೆ. ಬಾರೆ ಸಮೀಪಕ್ಕೆ ಹೋಗೋಣ. ಈ ಕಡೆ ನೋಡಿ ಅಂದ್ಬಿಟ್ಟು ಕೈ ತೋರಿಸ್ಬೇಕು. ಲಕ್ಷ್ಮೀಕಾಂತೆ ಅಲ್ಲಿ ನೋಡು, ಯಾರೋ ಒಬ್ಬ ಹೆಂಗಸು ಒಬ್ಬ ಕಂದನ ಕರ್ಕೊಂಡು ಗೋಳಾಡ್ತಾ ಬರ್ತಾವಳೆ. ಬಾಕಿ ನೋಡು, ನಿಮ್ಮ ಅಜ್ಜಿ ಕಣ್ಣು ಹೋಗ್ಲಿ, ನಿಮ್ಮ ಅವನ್ ಕಣ್ಣು ಹೋಗ್ಲಿ, ಕಣ್ಣು ನೋಡು, ಕೈ ನೋಡು, ಕೈ ನೋಡು ಅಂತಿದ್ದಿಲ್ಲ. ಯಾರಿದ್ದಾರ ಅಂತ ಕರೆಕ್ಟ್ ಆಗಿ ಇಲ್ಲ ಕಣ್ ಬಾರೆ, ಯಾರೋ ಒಬ್ಬ ಬರ್ತಾವಳೆ ನೋಡ್ ವಿಚಾರಿಸೋಣ ಬಾಕಂತ. ಅಮ್ಮ ನೀನು ಯಾರು ತಾಯಿ? ಅಮ್ಮ ನೀನು ಯಾರು ತಾಯಿ? ಅಲ್ಲದೆ ಈ ಕಂದನನ್ನು ಕರೆದುಕೊಂಡು ಗೋಳಾಡ್ತಾ ಬರುವ ಕಾರಣವೇನು ತಾಯಿ? ಇವರ ಈ ನನ್ನ ಕಂದನಿಂದ ಇವರ ಮನೆಯಲ್ಲಿ ಇರುವ ದವಸ ಧಾನ್ಯಗಳು ಬರಿದಾಗುತ್ತಿರುವಂತೆ ಅಣ್ಣ. ಅಣ್ಣ ಆದ್ದರಿಂದ ಈ ನನ್ನ ಮಗನನ್ನು ಯಾರ ಹತ್ರ ಸಾಗಿಕೊಳ್ಳುವರಿದ್ದರೆ ಅಂತವರಿಗೆ ಕೊಟ್ಟು ಬಿರುವುದು ಅಣ್ಣ. ಅಮ್ಮ ಅಣ್ಣ, ನಮ್ಮ ಮನೆಯಲ್ಲಿ ಕತ್ತೆಗಳನ್ನು ಮೇಯಿಸಲು ಒಬ್ಬ ಹುಡುಗನು ಬೇಕಾಗಿತ್ತು ತಾಯಿ. ಪರಮಾತ್ಮ, ಈ ನನ್ನ ಕಂದನ ಹಣೆಯಲ್ಲಿ ಕತ್ತೆಗಳನ್ನು ಕಾಯುವಂತೆ ಬರೆದಿದೆ ಪರಮಾತ್ಮ. ಮಗು ಅವರ ಮನೆಯಲ್ಲಿ ಕತ್ತೆಗಳನ್ನು ಕಾಯಲು ಹೋಗಬೇಕಂದ್ರೆ ಹೋಗುವೆ ಯಾಕಂದ? ಅಮ್ಮ ಕುಮಾರ, ಅಮ್ಮ ವಿಧಿ ಬರೆದ ಅಪರಾಧವ ಅಮ್ಮ ವಿಧಿ ಬರೆದ ಅಪರಾಧವ ತಪ್ಪಿಸಲು ಶ್ರೀಹರಿಯಿಂದಲೂ ಅಸಾಧ್ಯವಮ್ಮ ತಾಯಿ. ಅಮ್ಮ ಅಪ್ಪ ಕುಮಾರ, ಅಪ್ಪ ಕುಮಾರ, ಅವರ ಮನೆಯಲ್ಲಿ ಕತ್ತೆಗಳನ್ನು ಕಾಯಲು ಹೋಗಬೇಕಂತ ಹೋಗುವೆ ಯಾಕಂದ? ಅಮ್ಮ ಅಮ್ಮ ಮಡಿವಾಳ ರಾಮನೆಗೆ ಕಳ್ಸಾಡಮ್ಮ. ಮಡಿವಾಳ ರಾಮನೆಗೆ ಮಡಿವಾಳ ರಾಮನೆಗೆ ಕಳ್ಸಾಡಮ್ಮ. ಹಿರಿದಾದ್ರೂ ನಿಮ್ಮ ಸಾಕ್ತೀನಮ್ಮ ಕಳ್ಸಾಡಮ್ಮ. ತಂದೆ ತಾಯಿ ಬಂಧು ಬಳಗ ಯಾರ್ಯಾರಮ್ಮ. ತಂದೆ ತಾಯಿ ಬಂಧು ಬಳಗ ಯಾರ್ಯಾರಮ್ಮ. ಹಿರಿದಾದ್ರೂ ನಿಮ್ಮನ್ನು ಸಾಕ್ತೀನಮ್ಮ ಕಳ್ಸಾಡಮ್ಮ. ಅಮ್ಮ ಮಡಿವಾಳರ ಮನೆಗೆ ನನ್ನನ್ನು ಗಳಿಸಬೇಡ ತಾಯಿ, ಗಳಿಸಬೇಡ. ತಿರಿದಾಗ್ಲೂ ನಿಮ್ಮನ್ನು ಸಾಕ್ತೀನಮ್ಮ. ಕುಮಾರ, ನೋಡ್ತಾ ಇರ್ಲಿ ಬಾ. ಮಗನೇ
ದುಃಖಿಸಬೇಡ ಕಂದ. ಅಲ್ಲೇ ಇಟ್ಟಿದ್ದೆ ಅಲ್ಲಿ ಮಗ ನಿನ್ನಯ ಗುಣವು ಮಗ ನಿನ್ನಯ ಎಷ್ಟು ವರ್ಣಿಸಲೇ ಮಗನೇ ಎಲ್ಲೋ ಕಳ್ಳತನ ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಇಟ್ಟವರ ಮನೆಗೆ ಎರಡನ್ನೂ ಬಗೆಬೇಡ ಕಂದ. ಕಂದ, ಆ ಶ್ರೀಹರಿಯನಿಗೆ ಒಳ್ಳೆಯದು ಮಾಡಲಿ ಹೋಗಿ ಕುಮಾರ್. ಅಮ್ಮ ಅಮ್ಮ ದಾಸಿ, ನಮ್ಮ ಮನೆಯ ಕೆಲಸ ಬಹಳವಾಗಿದೆ, ಜಾಗ್ರತೆಯಾಗಿ ಹೊರಡು. ಅಮ್ಮ, ನಾನಿನ್ನು ಹೋಗಿ ಬರುವೆನು ತಾಯಿ, ಹೋಗಿ ಬರುವೆನು. ಅಮ್ಮ, ನಾನಿನ್ನು ಹೋಗಿ ಬರುವೆನು ತಾಯಿ, ಹೋಗಿ ಬರುವೆನು. ಅಮ್ಮ, ನಾನಿನ್ನು ಹೋಗಿ ಬರುವೆನು ತಾಯಿ, ಹೋಗಿ ಬರುವೆನು. ನಮ್ಮ ಮನೆಯಲ್ಲಿ ಕೆಲಸವು ಬಹಳವಾಗಿದೆ, ಜಾಗ್ರತೆಯಾಗಿ ಹೊರಡು. ಹಾಗೆ ಆಗಲಿಸು. ಅಪ್ಪ ಮಗು. ಲಕ್ಷ್ಮೀಕಾಂತ್, ಈ ಮಗುಗೆ ಊಟ ಕೊಟ್ಟಿ ಒಳ್ಳೆ ಬಟ್ಟೆ ಕೊಟ್ಟಿ ಕರ್ಕೊಂಡ್ರೆ ಆಯ್ತು ಬಾ ಕುಮಾರ, ಕರ್ಕೊಂಡ್ ಬಂದಿದ್ದೀನಿ. ಲಕ್ಷ್ಮೀಕಾಂತ್, ಅಪ್ಪ ಮಗು ಅಲ್ಲಿ ನೋಡು, ರಾಮಶಾಸ್ತ್ರಿಯ ತೋಟದ ಪಕ್ಕದಲ್ಲಿ ಕತ್ತೆಗಳನ್ನು ಬಿಟ್ಟಿರುವೆನು. ಕತ್ತೆಗಳನ್ನು ಮೇಯಿಸಿಕೊಂಡು ಬಟ್ಟೆಯನ್ನು ಮಡಿ ಮಾಡಿಕೊಂಡು ಬರಬೇಕು, ತಿಳಿಯಿತೋ? ತಿಳಿಯಿತು ಸ್ವಾಮಿ. ಅದು ಅಲ್ಲದೆ ದಿನಕ್ಕೆ 30 ಊಟವನ್ನು ಕೊಡುತ್ತೇನೆ, ತಿಳಿಯಿತೋ? ತಿಳಿಯಿತು ಸ್ವಾಮಿ. ಅಲ್ಲಿ ನೋಡು, ಕತ್ತೆಗಳನ್ನು ಎಲ್ಲಿ ಹೋಗದಂತೆ ಜೋಪಾನವಾಗಿ ಮೇಯಿಸಿಕೊಂಡು ಬರಬೇಕು. ಇದು ತೆಗೆದುಕೋ ಈ ಮೂಟೆಯನ್ನು, ಬಟ್ಟೆಯನ್ನು ಮಡಿ ಮಾಡಿಕೊಂಡು ಜೋಪಾನವಾಗಿ ಬರಬೇಕು. ನಾನಿನ್ನು ಹೋಗಿ ಬರಲೇ? ತಾವಿನ್ನು ಹೋಗಿ ಬನ್ನಿ ಸ್ವಾಮಿ. ಅಮ್ಮ, ಈ ನನ್ನ ಹಣೆಯಲ್ಲಿ ಕತ್ತೆ ಕಾಯುವುದನ್ನು ಬರದೆಯಾ? ಪರಮಾತ್ಮ, ಇದೆಲ್ಲ ನಿನ್ನ ಪರಮಾತ್ಮ. ಕಾಪಾಡು ತಂದೆ, ಕಾಪಾಡು. ನಿನ್ನ ಧ್ಯಾನವನ್ನು ಮಾಡುತ್ತಾ ಈ ಕತ್ತೆಗಳನ್ನು ಮೇಯಿಸಿಕೊಂಡು ಹೋಗುವೆನು. ಕಾಪಾಡು ತಂದೆ, ಕಾಪಾಡು.
ಕತ್ತೆಗಳನ್ನು ಮೇಯಿಸಿಕೊಂಡು ಬಟ್ಟೆಯನ್ನು ಮಡಿ ಮಾಡಿಕೊಂಡು ಹೋಗುವನು ಪರಮಾತ್ಮ, ಹೋಗುವನು. ಕಾಪಾಡು ತಂದೆ, ಕಾಪಾಡು. ಶನಿದೇವ, ಏನು ಮಾಡಲಿ? ನನಗಾದರೂ ಹಸುವಿನ ಬಾಧೆಯು ಬಾಧಿಸುತ್ತಿರುವುದಲ್ಲ ಪರಮಾತ್ಮ. ಶನಿದೇವ, ಇರಲಿ. ಮುಂದೆ ಒಂದು ಗ್ರಾಮವು ಕಾಣುತ್ತಿರುವುದು. ಆ ಗ್ರಾಮಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡಿ ಈ ನನ್ನ ಕುಂಸದ ಬಾಧೆಯನ್ನು ತೀರಿಸಿಕೊಳ್ಳುವನು ಪರಮಾತ್ಮ. ಶನಿದೇವ, ತಾಯಿ, ಯಾರಾದರೂ ಇಡೀ ಹಣ್ಣವನ್ನು ಕಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ. ಪರಮಾತ್ಮ, ಇದೆ ನಾನು ಊಟ ಮಾಡುವ ಸಮಯದಲ್ಲಿ ಯಾರೋ ಭಿಕ್ಷೆಯನ್ನು ಬೇಡುತ್ತಿರುವರಲ್ಲ. ಇರಲಿ, ನಾನು ತಿನ್ನುವ ಈ ಅನ್ನದಲ್ಲೇ ಸ್ವಲ್ಪ ಭಿಕ್ಷೆಯನ್ನು ಕೊಟ್ಟುವರು ಸ್ವಾಮಿ. ಇದು ತೆಗೆದುಕೊಳ್ಳುವರಾಗಿ ಸ್ವಾಮಿ. ಸ್ವಾಮಿ, ಕೊಡುವರಾಗಿ ತಾಯಿ, ಕೊಡುವರಾಗಿ. ಅನ್ನ 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 ಪರಮಾತ್ಮ. ಏನೋ ಕೂಳನೆ ನಾಚಿಕೆ ಇಲ್ಲವೇ ಪರಮಾತ್ಮ. ಏನೋ ಕೂಳನೆ ನಾಚಿಕೆ ಇಲ್ಲವೇ ನಮ್ಮ ಹಣ್ಣವ ತಿಂದು ಒಪ್ಪಿದ ಮಗನು ಅಡುಗೆಯ ನೀನು. ಹಲೋ ಮದಾಂಗ, ಪರಮಾತ್ಮ, ನಮ್ಮ ದಾಸಿ ತಿನ್ನುವ ಅನ್ನಕ್ಕೆ ಅಡ್ಡಿಯಾಗಿ ಬಂದಿರುವೆಯ? ಯಾರು ನೀನು? ದುಡಿದು ತಿನ್ನಲು ಬೇರೆ ಏನು ಬಂದಿರುವುದು ನಿನಗೆ? ಸ್ವಾಮಿ, ಸ್ವಾಮಿ, ಇರು. ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಸ್ವಾಮಿ, ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಸ್ವಾಮಿ, ಇಡೀ ಅನ್ನವನ್ನು ಕೇಳಿದೆನು ಸ್ವಾಮಿ. ಹಲೋ ಮದಾಂಗ, ಇರು, ನಮ್ಮ ಅಪ್ಪನ ಕರೆ ವಿಚಾರಿಸ್ತೀನಿ. ಯಪ್ಪ, ಎಲ್ಲೋ ಪಾಪ ನಮ್ಮ ಅಪ್ಪ ದಾಂಡ ತುಪ್ಪ. ಏನೋ ಕುಮಾರ ದಂಡಪಾಲ, ಯಪ್ಪ ಬೈಲಿ. ಏನಪ್ಪ? ನೋಡಪ್ಪ, ಇವನು ಯಾರೋ ನಮ್ಮ ದಾಸಿ ತಿನ್ನ ಕಿತ್ಕೊಂಡು ತಿನ್ನಕ್ ಬಂದವ್ರೆ. ಓಹೋ, ಎಂತ ದಾಂಡ್ಗಾನೋ ಇವನು. ನೋಡ್ ದೊಡ್ಡ ಕಳ್ಳ ಇದ್ದಂಗವನೇನಪ್ಪ. ಓಹೋ, ಹತ್ರ ಹೋಗಿ ವಿಚಾರಿಸ್ತೀನಿ. ವಿಚಾರಿಸು. ಅಯ್ಯ ದೇಶಕನೇ, ಸ್ವಾಮಿ, ಏನಯ್ಯ ದುಡ್ಡು ತಿನ್ನಕ್ಕೆ ನಿನಗೆ ಏನಯ್ಯ ಕೇಡು? ಸ್ವಾಮಿ, ಈ ತಿರುಗನಾದ ನನ್ನನ್ನು ಯಾರು ತಾರೆ ಕರೆದು ಕೆಲಸವನ್ನು ಕೊಡುವರು ಸ್ವಾಮಿ. ಸ್ವಾಮಿ, ಅಯ್ಯೋ, ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಸ್ವಾಮಿ ಭಿಕ್ಷೆಯನ್ನು ಬೇಡಿ ಈ ನನ್ನ ಕುಂಸದ ಬಾಧೆಯನ್ನು ತೀರಿಸಿಕೊಳ್ಳುತ್ತಿದ್ದೆನು ಸ್ವಾಮಿ. ಅಯ್ಯ ದೇಶಕನೇ, ಸ್ವಾಮಿ, ಆಗಿದ್ದ ಪಕ್ಷದಲ್ಲಿ ನಾನು ಒಂದು ಕೆಲಸವನ್ನು ಕೊಡುವೆನು.
ಕೆಲಸವನ್ನು ಮಾಡಿಕೊಂಡು ಇರುವೆಯಾ? ಸ್ವಾಮಿ, ಬುದ್ಧಿ ಆಯ್ತಾರಪ್ಪ. ಕಷ್ಟ ಕಾಲದಲ್ಲಿ ಕಾಪಾಡುವರೆ ತಂದೆ ತಾಯಿಗಳನ್ನು ಭಾವಿಸುತ್ತೇನೆ ಸ್ವಾಮಿ. ಅಯ್ಯ ಸ್ವಾಮಿ, ಬಟ್ಟೆಗೂ ಕೊಟ್ಟರೆ ಶಿರಸ ವಹಿಸಿ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡುವೆನು ಸ್ವಾಮಿ, ಮಾಡುವೆನು. ಅಯ್ಯ ದೇಶಿಕನೇ, ಸ್ವಾಮಿ, ಕುಮಾರ, ಈ ದೇಶಿಕನು ಬಹಳ ಸತ್ಯವಂತನಂತೆ ಕಾಣುತ್ತಿರುವನು. ನಮ್ಮ ತೋಟದಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳೋಣ. ನೋಡಕ್ ದೊಡ್ಡ ಕಳ್ಳ ಇದ್ದಂಗ ಅವನೇ ನಮ್ ತೋಟ ಕೆಲಸ ಮಾಡು ಅಂತಿಲ್ಲಪ್ಪ. ಏನ್ ಕಿತ್ಕೊಂಡ್ ತಿನ್ಬಿಟ್ರಪ್ಪ, ಏನಪ್ಪ ಯಾರಪ್ಪ ಜವಾಬ್ದಾರಿ? ಅಯ್ಯ ದೇಶಿಕನೇ, ಸ್ವಾಮಿ, ನನ್ನ ಮಗನು ನಿನ್ನ ಮೇಲೆ ಅನುಮಾನ ಪಡುತ್ತಿರುವನು. ಆದ್ದರಿಂದ ನಮ್ಮ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ನನಗೇನೆಯ ಕೊಡುವೆ? ಸ್ವಾಮಿ, ನಿಮ್ಮ ತೋಟದಲ್ಲಿ ಕಳ್ಳತನವಾದರೆ ನಾನು ಏನನ್ನು ಕೊಡಲು ನನ್ನಲ್ಲಿ ಸಾಧ್ಯವಿಲ್ಲ ಸ್ವಾಮಿ. ಸ್ವಾಮಿ, ನಿಮ್ಮ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ಇದೋ ಸ್ವಾಮಿ, ಇದೋ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಅಲ್ಲ ಕಣೋ ದಂಡಪಾಲ, ಏನು ಹೇಳ್ತಾ ಇದ್ದೇನೆ ಇರು, ಕೇಳಿಸ್ಕೊಡು. ಅಯ್ಯ ದೇಶಿಕನೇ, ಸ್ವಾಮಿ, ನನ್ನ ಮಗನು ನಿನ್ನ ಮೇಲೆ ಅನುಮಾನ ಪಡುತ್ತರಿಂದ ಒಂದು ಕರಾರು ಪತ್ರವನ್ನು ಬರೆದು ಕೊಡುವೆನಗಯ್ಯ. ಸ್ವಾಮಿ, ತಮ್ಮ ಇಟ್ಟದಂತೆ ಆಗಲಿ ಸ್ವಾಮಿ. ಸ್ವಾಮಿ, ಇದು ನಿಮ್ಮ ತೋಟದಲ್ಲಿ ಏನಾದರೂ ಕಳ್ಳತನವಾದರೆ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಕೊಡುತ್ತೇನೆಂದು ರುಜು ಮಾಡಿ ಕೊಡ್ತೇನೆ ಸ್ವಾಮಿ, ಕೊಡ್ತೇನೆ. ಇದು ಸ್ವಾಮಿ ತೆಗೆದುಕೊಳ್ಳುವರಾಗಿ. ಅಯ್ಯ ದೇಶಕನೇ, ಕೊಡುವನಾಗು. ಅಯ್ಯ ಕುಮಾರ, ಈ ಪತ್ರವನ್ನು ತೆಗೆದು ನೋಡುವನಾಗಯ್ಯ. ಇದೇನಪ್ಪ ಇದು? ಒಬ್ಬಿಟ್ಟೆ ಹಾಕಿಲ್ಲಲ್ಲಪ್ಪ, ಒಬ್ಬಿಟ್ಟು. ಓಹೋ, ಇರೋ ಅಲ್ಲೇ ಒಬ್ಬಟ್ಟಲ್ಲ ಕಣೋ ದಡ್ಡ, ರುಜು. ಅದೇ ಹಾಕ್ಸ್ಬೇಡಪ್ಪ. ಅಯ್ಯ ದೇಶಿಕನೇ, ಸ್ವಾಮಿ, ಈ ಕರಾರು ಪತ್ರದ ಮೇಲೆ ನಿನ್ನ ಸಹಿಯನ್ನು ಹಾಕಿಕೊಡಯ್ಯ. ಸ್ವಾಮಿ, ಇದೋ ಸ್ವಾಮಿ ಸಹಿಯನ್ನು ಹಾಕಿ ಕೊಡುತ್ತೇನೆ. ಇದು ತೆಗೆದುಕೊಳ್ಳುವರಾಗಿ ಸ್ವಾಮಿ. ಅಯ್ಯ ಕುಮಾರ, ಇದು ಕರೆಕ್ಟ್ ಆಗಿದೆಯೇನೋ ನೋಡು. ಹೋಗಪ್ಪ, ಸರಿಯಾಗೈತಿ ಕಣ, ಬಿಡಪ್ಪ. ಈಗ ಕರ್ಕೊಂಡು ಹೋಗಿ ನಮ್ ತೋಟದಲ್ಲಿ ಕೆಲಸಕ್ಕೆ ನೇಮಿಸ್ಬಿಡು. ಸರಿ ಕಣಪ್ಪ, ನಾವು ವಿಚಾರಿಸ್ಕೊಂಡು ನಡೆಯಪ್ಪ. ಆಯ್ತು ಮಗನೇ ಕುಮಾರ. ಹಲೋ ಸ್ವಾಮಿ, ಹಾಗಿದ್ದಲ್ಲಿ ಬಾ ನನ್ನ ಜೊತೆ ನಮ್ಮ ತೋಟಕ್ಕೆ ಹೋಗೋಣ. ಸ್ವಾಮಿ ನಡೆಯಿರಿ ಸ್ವಾಮಿ, ಹೋಗೋಣ. ಎತ್ಕೋ, ಆರೆ ಗುದ್ಲಿ ಪಿಕಾಸ್ ಎಲ್ಲ ಎತ್ಕೋ. ಸ್ವಾಮಿ, ಎತ್ತಿಕೊಂಡೇನು ಸ್ವಾಮಿ. ಬಾ. ಹಲೋ, ಬಾಳೆ, ಚಕ್ಕೋತ, ಮಾವು, ಹಳಸು, ಸೀಬೆ, ಇನ್ನು ಮುಂತಾದ ಹಣ್ಣಿನ ಗಿಡಗಳಿದಾವೆ. ಬಾ ನನ್ನ ಜೊತೆ. ತೆಂಗು, ಅಡಿಕೆ, ಇನ್ನು ಮುಂತಾದ ಗಿಡಗಳಿದಾವೆ. ಆ ಗಿಡಗಳಿಗೆಲ್ಲ ಪಾತಿ ಮಾಡಬೇಕು. ಗೋ ಬಾಯ್ಲಿ, ಇಲ್ಲಿ ಬಾವಿ, ತೆಂಗಿನ ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ನೀರ್ ಕಟ್ಬೇಕು, ಸರಿನಾ? ತಿಳಿಯಿತು ಸ್ವಾಮಿ. ಆಮೇಲೆ ಏನಾದ್ರು 1 ನಿಮಿಷ ಕಿತ್ಕೊಂಡ್ರೆ ಗೊತ್ತು ತಾನೆ? ಗೊತ್ತಾಯಿತು ಸ್ವಾಮಿ. ಯಾವ್ದು ಹಣ್ಣುಗಳು ಕಿತ್ಕೊಂಡ್ ತಿನ್ಬಾರ್ದು. ಹಾಗೆ ಆಗಲಿ ಸ್ವಾಮಿ. 5 ನಿಮಿಷನೂ ಕುತ್ಕೊಂಬಾರ್ದು, ಕೆಲಸ ಮಾಡ್ತಾ ಇರ್ಬೇಕು. ಹಾಗೆ ಆಗಲಿ ಸ್ವಾಮಿ. ನಾನು ನೋಡ್ಬರ್ಲ. ಹೋಗಿ ಬನ್ನಿ ಸ್ವಾಮಿ, ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ರಾಜಾದಿರಾಜನಾದ ನಾನು ಈ ದಿವಸ ಈ ರಾಮ ಶಾಸ್ತ್ರಿಯ ತೋಟದಲ್ಲಿ ಕೆಲಸವನ್ನು ಮಾಡುವಂತೆ ಮಾಡಿದೆಯ ಪರಮಾತ್ಮ. ಶನಿದೇವ, ಇನ್ನು ಎಂತಹ ಕಷ್ಟವನ್ನು ಕೊಡಬೇಕೆಂದಿರುವೆಯೋ ಪರಮಾತ್ಮ, ಇನ್ನು ಎಂತಹ ಕಷ್ಟವನ್ನು ಕೊಡಬೇಕೆಂದಿರುವೆಯೋ ಅಂತಹ ಕಷ್ಟವನ್ನೆಲ್ಲ ಕೊಡು ಪರಮಾತ್ಮ. ಶನಿದೇವ, ನಿನ್ನ ಜ್ಞಾನವನ್ನು ಮಾಡುತ್ತಾ ಈ ತೋಟದಲ್ಲಿ ಕೆಲಸವನ್ನು ಮಾಡುವೆನು ಪರಮಾತ್ಮ, ಮಾಡುವೆನು.
ಬಹಳ ಆಯಾಸವಾಗಿರುವುದು. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಉಳಿದ ಕೆಲಸವನ್ನು ಮಾಡುವೆನು. ಇದೇನಿದು ಪರಮಾತ್ಮ, ಇದೇನಿದು ಪರಮಾತ್ಮ? ನನ್ನ ಕೈಯಲ್ಲಿ ರಕ್ತವು ಧಾರಕಾರವಾಗಿ ಸುರಿಯುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ ಪರಮಾತ್ಮ? ಸುರಿ ಸುರಿ ರಕ್ತವೇ ಸುರಿ. ಕಟ್ಟಿಕೊಂಡ ಹೆಂಡತಿಯನ್ನು ನಡುಕಾಡಿನಲ್ಲಿ ಬಿಟ್ಟು ಬಂದ ರಕ್ತವೇ ಸುರಿ ಸುರಿ. ಪರಮಾತ್ಮ ಏನು ಮಾಡಲಿ? ನನಗಾದರೂ ಬಹಳ ಆಯಾಸವಾಗಿರುವುದು. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಉಳಿದ ಕೆಲಸವನ್ನು ಮಾಡುವೆನು ಪರಮಾತ್ಮ. ತಾತ ಇಲ್ಲಿ ಬಾ. ಬಂದೆನು ತಾತ. ಮಗು ತಾತ ನಾನಾದರೂ ದೇಶಾಡಿಸಿಕೊಂಡು ಈ ಮಾರ್ಗವಾಗಿ ಬಂದರು. ತಾತ ಮಗು ನನಗಾದರೂ ನೀರಿನ ದಾಟವು ಏಳವಾಗಿದೆ. ಎಲ್ಲಿಯಾದರೂ ಜಲವನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳುವುದು, ಪುಣ್ಯ ಬರುವುದು. ತಾತ ಮಗು ಅಲ್ಲಿ ನೋಡಿ ರಾಮಶಾಸ್ತ್ರಿಯ ತೋಟವಿರುವುದು. ತಾತ ಮಗು ಅಲ್ಲಿ ನೋಡಿ ರಾಮಶಾಸ್ತ್ರಿಯ ತೋಟವಿರುವುದು. ರಾಮಶಾಸ್ತ್ರಿಯ ತೋಟದಲ್ಲಿ ಬಾವಿಯೂ ಇರುವುದು. ಬಾವಿಯ ತುಂಬ ನೀರು ಏರಳವಾಗಿದೆ. ತಾವು ಹೋಗಿ ಜಲಪಾನ ಮಾಡಿ ಬನ್ನಿ ತಾತ. ಮಗು ತಾತ ಅಲ್ಲಿಗೆ ಹೋಗಲು ದಾರಿ ಮಾರ್ಗವೂ ಸಹ ಕಾಣುವುದಿಲ್ಲ. ಅದು ಅಲ್ಲದೆ ನನಗೆ ನೇತ್ರವೂ ಸಹ ಕಾಣುವುದಿಲ್ಲ. ಮಗು ತಾತ ಬೇಗನೆ ಬಂದು ಜಲವನ್ನು ತೋರಿಸು, ನಿನಗೆ ಪುಣ್ಯ ಬರುವುದು. ತಾತ ನಾನು ನಿಮ್ಮ ಜೊತೆಯಲ್ಲಿ ಬಂದರೆ ನಮ್ಮ ಕತ್ತೆಗಳು ಎಲ್ಲಿಯಾದರೂ ಹೋದರೆ ನಮ್ಮ ದಣಿಗಳು ನನ್ನನ್ನು ಹೊಡೆಯುವರು ತಾತ. ಮಗು ತಾತ ಭಯಪಡಬೇಡ, ನಾನಿರುವೆನು. ಬೇಗನೆ ಬಂದು ತಾತ ನಮ್ಮ ಇಷ್ಟದಂತೆ ಆಗಲಿ ತಾತ. ಮಗು ತಾತ ಇಡೀ ಮಗು ತಾತ ಮಗು ಇಲ್ಲಿ ನೋಡಿ ಬಾವಿಯು ಇರುವುದು. ಬಾವಿಯ ತುಂಬ ನೀರು ಏರಳವಾಗಿದೆ. ತಾವು ಇಳಿದು ಜಲಪಾನ ಮಾಡಿ ಬನ್ನಿ ತಾತ. ಮಗು ತಾತ ಇಲ್ಲಿ ಬಾ. ಬಂದೇನು ತಾತ. ನಾನು ಇಳಿದು ಜಲಪಾನವನ್ನು ಮಾಡಿಕೊಂಡು ಬರುವವರೆಗೂ ಈ ದಡದ ಮೇಲ್ಭಾಗದಲ್ಲಿ ಕುಳಿತುಕೊಂಡು ತಮ್ಮ ಇಷ್ಟದಂತೆ ಆಗಲಿ ತಾತ. ಮಗು ತಾತ ಇಲ್ಲಿ ಬಾ. ಬಂದೇನು ತಾತ. ಮಗು ತಾತ ನನಗಾದರೂ ಹಸಿವ ಬಾಧೆ ಬಾಧಿಸುತ್ತದೆ. ನಿನಗೆ ಹಸಿವಾಗುವುದಿಲ್ಲವೇ? ಅಲ್ಲಿ ನೋಡು, ಆ ಬಾಳೆಗಿಡದಲ್ಲಿ ಎರಡು ಚಿಪ್ಪು ಹಣ್ಣಾಗಿ ನನಗಾದರೂ ಹಸಿವಿನ ಬಾಧೆ ಬಾಧಿಸುತ್ತಿರುವುದು. ಆ ಎರಡು ಚಿಪ್ಪು ಹಣ್ಣುಗಳನ್ನು ಇಟ್ಟುಕೊಂಡು ಬಾ.
ನಿನಗೊಂದು ಚಿಪ್ಪಾಗುವುದು, ನನಗೊಂದು ಚಿಪ್ಪಾಗುವುದು. ನನ್ನ ಹಸಿವಿನ ಬಾಧೆಯನ್ನು ನಾನು ತಿಳಿಸುತ್ತೇನೆ. ಪೂಜ್ಯರೇ, ಪರಮ ಜ್ಞಾನಿಗಳಾದ ನೀವು ಅರಿಯದ ಬಾಲಕನಿಗೆ ಕಳ್ಳತನವನ್ನು ಮಾಡೆಂದು ಹೇಳುತ್ತಿರುವಿರಾ? ನಾನೆಂದಿಗೂ ಕಳ್ಳತನವನ್ನು ಮಾಡುವುದಿಲ್ಲ, ಪರರ ಒಡವೆಯನ್ನು ಮುಟ್ಟುವುದಿಲ್ಲ. ನಾನು ನನ್ನ ತಾಯಿಗೆ ಕೊಟ್ಟಿದ್ದ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ. ನಿಮಗೆ ಬೇಕಾದರೆ ನೀವೇ ಕಿತ್ತುಕೊಳ್ಳುತ್ತೀನಿ. ನಾನು ನನ್ನ ಕಥೆಯ ಬಳಿಗೆ ಹೋಗುವೆನು. ಎರಡು ಚಿಪ್ಪು ಹೊಳೆಯನ್ನು ತೆಗೆದುಕೊಂಡು ಬಂದು ಕಂಬಳಿಯಲ್ಲಿ ಗೊತ್ತಿರುವಂತೆ ಮಾಡುವುದು. ಅದು ಅಲ್ಲದೆ ಗೋಮಕ್ಕೆ ಮಾತ್ರವಾಗಿ ಮಗನ ಕೈಗಳನ್ನು ಕೈಗಿಸುವಂತೆ ಮಾಡುವಂತೆ ಇದು ಅಲ್ಲ ನನ್ನ ಅಭ್ಯಾಸ, ಇದು ಅಲ್ಲ ನನ್ನ ತಲ್ಲ ಸತ್ತೋದ ನೋಡುತ್ತಿರುವುದರ ಪ್ರಭಾವವನ್ನು. ಹಾ ಪರಮಾತ್ಮ, ಇನ್ನೂ ಸ್ವಲ್ಪ ಕೆಲಸವು ಉಳಿದಿರುವುದು. ಉಳಿದ ಕೆಲಸವನ್ನು ಮಾಡುವೆನು ಪರಮಾತ್ಮ. ಹಾ ಪರಮಾತ್ಮ, ಏನಿದು ಈ ಬಾಳೆಯ ಕೊನೆಯಲ್ಲಿ ಎರಡು ಚಿಪ್ಪು ಬಾಳೆಹಣ್ಣು ಮಾಯವಾಗಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ನಮ್ಮ ದಣಿಗಳು ಬಂದು ಕೇಳಿದರೆ ನಾನು ಏನೆಂದು ಹೇಳಲಿ ಪರಮಾತ್ಮ? ಬಾಳೆಹಣ್ಣನ್ನು ಕದ್ದವರು ನಾನು ಯಾರು ಎಂದು ಹೇಗೆ ತಿಳಿಯಲಿ ಪರಮಾತ್ಮ? ಇರಲಿ, ನಮ್ಮ ತೋಟದ ಸಮೀಪದಲ್ಲಿ ಯಾರೋ ಒಬ್ಬ ಬಾಲಕನು ಕತ್ತೆಗಳನ್ನು ಮೇಯಿಸುತ್ತಿರುವನು. ಅವನನ್ನು ಕರೆದು ವಿಚಾರಿಸಿ ನೋಡುವೆನು ಪರಮಾತ್ಮ, ನೋಡುವೆನು. ಅಪ್ಪ ಮಗು ಇಲ್ಲಿ ಬರುವನ ಹಾಗೂ ಬಂದೇನೋ ಸ್ವಾಮಿ. ಅಪ್ಪ ಮಗು ಸ್ವಲ್ಪ ಹೊತ್ತು ಮುಂಚಿತವಾಗಿ ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರೆ ಮಗು? ಬಂದಿದ್ದರು ಸ್ವಾಮಿ. ಬಂದು ಏನನ್ನು ಕೇಳಿದರು ಮಗು? ಸ್ವಾಮಿ, ಬಂದು ಕುಡಿಯಲು ನೀರನ್ನು ಕೇಳಿದರು ಸ್ವಾಮಿ. ನಾನು ನಿಮ್ಮ ತೋಟದಲ್ಲಿರುವ ಆ ಬಾವಿಯನ್ನು ತೋರಿಸಿದೆನು ಸ್ವಾಮಿ. ನೀರನ್ನು ಕುಡಿದ ನಂತರ ಆ ಬಾಳೆಯ ಕೊನೆಯಲ್ಲಿ ಎರಡು ಚಿಪ್ಪು ಹಣ್ಣನ್ನು ಕಿತ್ತುಕೊಡು ಎಂದು ಕೇಳಿದರು ಸ್ವಾಮಿ. ಆಹಾ ಪರಮಾತ್ಮ, ಇದೇನಿದು? ಈ ಮಗುವನ್ನು ಕೇಳಿದರೆ ಸತ್ಯವನ್ನೇ ಹೇಳುವಂತೆ ಕಾಣುತ್ತಿರುವುದಲ್ಲ. ಬಾಳೆಹಣ್ಣನ್ನು ಕದ್ದವರು ಯಾರೆಂದು ನಾನು ಹೇಗೆ ತಿಳಿಯಲಿ ಪರಮಾತ್ಮ? ಪರಮಾತ್ಮ, ಈ ಮಗುವನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲವಲ್ಲ ಪರಮಾತ್ಮ. ಅಪ್ಪ ಮಗು ನೀರನ್ನು ಕುಡಿದ ಮೇಲೆ ಮತ್ತೆ ಏನನ್ನು ಕೇಳಿದರು ಮಗು? ಸ್ವಾಮಿ, ನೀರನ್ನು ಕುಡಿದ ನಂತರ ಆ ಬಾಳೆಯ ಕೊನೆಯಲ್ಲಿ ಎರಡು ಚಿಪ್ಪು ಹಣ್ಣನ್ನು ಕಿತ್ತುಕೊಡು ಎಂದು ಕೇಳಿದರು ಸ್ವಾಮಿ. ಆಗ ನಾನು ಪರರ ಒಡವೆಯನ್ನು ಮುಟ್ಟುವುದಿಲ್ಲವೆಂದು, ಕಳ್ಳತನವನ್ನು ಮಾಡುವುದಿಲ್ಲವೆಂದು ನಾನು ನನ್ನ ಕಟ್ಟೆಯ ಬಳಿಗೆ ಹೋದೆನೋ ಸ್ವಾಮಿ. ಇಷ್ಟು ಮಾತ್ರ ತಿಳಿಯಿತು. ಆ ಪರಮಾತ್ಮ, ಈ ಹುಡುಗನಾದರೂ ನಿಜವನ್ನೇ ಹೇಳುವಂತೆ ಕಾಣುತ್ತಿರುವುದಲ್ಲ. ನಮ್ಮ ತೋಟದಲ್ಲಿ ಬಾಳೆಹಣ್ಣನ್ನು ಕದ್ದವರು ಯಾರೆಂದು ನಾನು ಹೇಗೆ ತಿಳಿಯಲಿ? ಇರಲಿ, ಈ ಹುಡುಗನನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲವಲ್ಲ. ಅಪ್ಪ ಮಗು ಈ ಕಂಬಳಿ ಯಾರದು? ನನ್ನದೇ ಸ್ವಾಮಿ. ಬಾಳೆಹಣ್ಣನ್ನು ಕದ್ದು ಕದಿಯಲಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆಯಾ? ಇರು, ನಮ್ಮ ತನಿಗಳ ಆಜ್ಞೆಯಂತೆ ನಿನ್ನ ಎರಡು ಕರಗಳನ್ನು ಹಸ್ತವನ್ನು ಕತ್ತರಿಸುವೆನು. ಈ
ಮುಂದಿನ ಮೇಲೆ ಇರಿಸುವ ನಾವು ಬಾಲಕ. ಈ ಬಾಲಕನ ಕರಗಳನ್ನು ಕತ್ತರಿಸದೆ ಹೋದರೆ ನಾನು ಸತ್ಯಭ್ರಷ್ಟನಾಗುವುದಿಲ್ಲವೇ ಪರಮಾತ್ಮ? ಪರಮಾತ್ಮ, ಇಲ್ಲ ಇಲ್ಲ, ನಾನು ಈ ಬಾಲಕನ ಕರಗಳನ್ನು ಕತ್ತರಿಸ್ತೇನೆ ಪರಮಾತ್ಮ. ಅಡೆಯುವೆನು ಈ ಮುದ್ದು ಬಾಲಕನ ಕರಗಳ, ಪರಮಾತ್ಮ. ಅಡೆಯುವೆನು ಈ ಮುದ್ದು ಬಾಲಕನ ಹೇಗೆ ತಡೆಯಲು ದೇವಾ? ಪರಮಾತ್ಮ, ಗರ್ಭಿತವಾಗಲಿ ದೇವಾ. ಗರ್ಭಿತವಾಗಲಯ್ಯ ಲಕ್ಷ್ಮೀ ರಮಣ. ಅಮ್ಮ, 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 ಬೇಗನೆ ಬಂದು ಮುಖವನ್ನು ತೋರಿಸುತ್ತಾಯೇ. ಅಮ್ಮ, ಬೇಗನೆ ಬಂದು ಮುಖವನ್ನು ತೋರಿಸುತ್ತಾಯೇ. ಅಮ್ಮ, ಅಮ್ಮ, ತಡೆಯಲಾರೆನು ಈ ಕರಗಳ ಬಾಧೆಯ. ಅಮ್ಮ, ತಡೆಯಲಾರೆನು ಈ ಕರಗಳ ಬಾಧೆಯ. ಅಮ್ಮ, 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 ಬೇಗನೆ ಬಂದು ಮುಖವನ್ನು ತೋರಿಸು ತಾಯಿ, ಮುಖವನ್ನು ತೋರಿಸು. ಈ ನನ್ನ ಕರಗಳಲ್ಲಿ ರಕ್ತವು ಧಾರಾಕಾರವಾಗಿ ಹರಿಯುತ್ತಿರುವುದು ತಾಯಿ, ಹರಿಯುತ್ತಿರುವುದು. ಸರ್ವೇಶ ಶಾಂತಿದಾತ, ಬೇಗ ಬಂದು ರಕ್ಷಿಸಯ್ಯ. ಉಳಿದ ಪತಾಳಲಾರೆ ಕಾಪಾಡಯ್ಯ. ಅರನೇ ಕಾಪಾಡಯ್ಯ. ಸರ್ವೇಶ ಶಾಂತಿದಾತ, ಬೇಗ ಬಂದು ರಕ್ಷಿಸಯ್ಯ. ಉರಿತ ಪತಾಳಲಾರೆ ಕಾಪಾಡಯ್ಯ. ಕಾಪಾಡಯ್ಯ. ಪರಮಾತ್ಮ, ಈ ಕರಗಳನ್ನು ಹೊಡೆದರೆ ಶನಿದೇವ, ಈ ಕರಗಳನ್ನು ಹೊಡೆದರೆ ಯಾವುದೋ ರಾಜ
ವಂಶದ ಮಗನ ಕರಗಳಂತೆ ಕಾಣುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ ಶನಿದೇವ? ಈಗ ತಂದೆ ತಾಯಿಗಳು ಬಂದು ಕೇಳಿದರೆ ಪರಮಾತ್ಮ, ಈಗ ತಂದೆ ತಾಯಿಗಳು ಬಂದು ಕೇಳಿದರೆ ನಾನು ಏನೆಂದು ಹೇಳಲಿ ಪರಮಾತ್ಮ? ಪರಮಾತ್ಮ, ಕತ್ತಲ ಬೇಸಲು ಹೋದವನು ಇಷ್ಟೊತ್ತಾದ್ರೂ ಬರ್ಲಿವಲ್ಲ. ಬತ್ತೀನಿ ದಾಸಿ ಮನೆಗೆ ಹೋಗಿದ್ದು ವಿಚಾರಿಸ್ಕೊಬತ್ತೀನಿ. ಅಮ್ಮ ದಾಸಿ ದಾಸಿ, ಸ್ವಾಮಿ, ನಿನ್ನ ಮಗನು ಕತ್ತೆಗಳನ್ನೆಲ್ಲೋ ಬಿಟ್ಟು ಓಡಿ ಬಂದಿರುವನು. ಜಾಗ್ರತೆಯಾಗಿ ಕರೆದುಕೊಂಡು ಬರುವಳಾಗು ತಾಯಿ. ಸ್ವಾಮಿ, ನನ್ನ ಮಗನು ನನ್ನ ಮನೆಗೆ ಬರಲಿಲ್ಲ ಸ್ವಾಮಿ. ಸ್ವಾಮಿ, ಅಮ್ಮ ಆತನು ಯಾವ ಕಡೆ ಹೋದನೆಂದು ತಿಳಿಸಿದರೆ ಅದನ್ನು ಹುಡುಕಿಕೊಂಡು ಬಂದು ನಿಮ್ಮ ಮನೆಯಲ್ಲೇ ಬಿಡುವೆನು ಸ್ವಾಮಿ. ಅಮ್ಮ ರಾಮಶಾಸ್ತ್ರಿಯ ತೋಟದ ಪಕ್ಕದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿದ್ದನು. ಅಲ್ಲಿ ಎಲ್ಲಾದರೂ ಇದ್ದರೂ ಹುಡುಕಿಕೊಂಡು ಜಾಗ್ರತೆಯಾಗಿ ಬರುವಳಾಗು ತಾಯಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ನನ್ನ ಮಗನು ತಪ್ಪಿಸಿಕೊಂಡಿರುವಂತೆ ತಮ್ಮ ಅಪ್ಪಣೆಯಾದರೆ ಅವನನ್ನು ಹುಡುಕಿಕೊಂಡು ಹೋಗಿ ಅವರ ಮನೆಯಲ್ಲಿ ಬಿಟ್ಟು ಬರುವನು ಸ್ವಾಮಿ. ಅಮ್ಮ ದಾಸಿ, ಜಾಗೃತಿಯಾಗಿ ಹೋಗಿ ಬರುವಾಗ ತಾಯಿ, ನಮ್ಮ ಮನೆಯ ಕೆಲಸಗಳು ಹೇರಳವಾಗಿರುವುದು. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮ, ಈಗಲೇ ಕತ್ತಲಾಗಿ ಬರುತ್ತಿರುವುದು. ನನ್ನ ಮಗನು ಎಲ್ಲಿ ಹೋದ ನಾ ಕಾಣಲ್ಲ ಪರಮಾತ್ಮ. ಸರಿ, ಎಲ್ಲರೂ ಆಡಿಸ್ಲಿ. ಗಂಗಾ ಬಾರ ಈ
ಬರುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ಈಕೆಯ ಈ ಬಾಲಕನ ತಂದೆ ತಾಯಿಗಳಾಗಿದ್ದರೆ ನಾನು ಏನೆಂದು ಹೇಳಲಿ ಪರಮಾತ್ಮ? ಪರಮಾತ್ಮ ಇರಲಿ, ವಿಚಾರಿಸಿ ನೋಡುವೆನು ಪರಮಾತ್ಮ, ವಿಚಾರಿಸಿ ನೋಡುವೆನು ಪರಮಾತ್ಮ. ಅದು ಅದು ಈ ತೋಟದಲ್ಲಿ ಯಾವುದೋ ಪುರುಷತ್ವ ನೀವು ಕೇಳುತ್ತಿರುವುದಲ್ಲ. ಇರಲಿ, ವಿಚಾರಿಸಿ ನೋಡುದು. ಸ್ವಾಮಿ ಸ್ವಾಮಿ ತಾವು ಯಾರು? ಅಮ್ಮ ತಾಯಿ, ಈ ನಿಜ ರಾತ್ರಿಯಲ್ಲಿ ಈ ನಡುಕಾಡಿನಲ್ಲಿ ಹೋರೊಳೆ ಗೋಳಾಡುತ್ತಾ ಬರಲು ಕಾರಣವೇನು ತಾಯಿ? ಸ್ವಾಮಿ, ನನ್ನ ಮಗನು ತಪ್ಪಿಸಿಕೊಂಡಿರುವಂತೆ ನೀವೇನಾದರೂ ನನ್ನ ಮಗನನ್ನು ನೋಡಿದ್ರ ಸ್ವಾಮಿ? ಪರಮಾತ್ಮ, ಈ ಕರಗಳನ್ನು ಕತ್ತರಿಸಿದ ಬಾಲಕನು ಈಕೆಯ ಮಗನಾಗಿರಬಹುದೇ? ಅಮ್ಮ ತಾಯಿ, ಸ್ವಾಮಿ, ಕತ್ತೆಗಳನ್ನು ಮೇಯಿಸುತ್ತಿದ್ದ ಬಾಲಕನು ನಿಮ್ಮ ಮಗನೇ ತಾಯಿ? ಸ್ವಾಮಿ, ಹೌದು ಸ್ವಾಮಿ, ಎಲ್ಲಿರುವುದು ಬೇಗ ಹೇಳುವರಾಗಿ. ಅಮ್ಮ ತಾಯಿ, ಸ್ವಲ್ಪ ನಿಲ್ಲು, ಸ್ವಲ್ಪ ನಿಲ್ಲು. ಅಮ್ಮ ತಾಯಿ, ಸ್ವಾಮಿ, ಅಮ್ಮ ಅಮ್ಮ ತಾಯಿ, ನಿಮ್ಮ ಮಗನು ನಮ್ಮ ತೋಟದಲ್ಲಿ ಬಾಳೆಹಣ್ಣನ್ನು ಕದಿಲಿಲ್ಲವೆಂದು ಸುಳ್ಳನ್ನು ಹೇಳುತ್ತಿದ್ದನಮ್ಮ ತಾಯಿ. ಅಮ್ಮ ತಾಯಿ, ಸ್ವಾಮಿ, ನಮ್ಮ ದಣಿಗಳ ಆಜ್ಞೆಯಂತೆ, ಅಮ್ಮ ತಾಯಿ, ನಮ್ಮ ದಣಿಗಳ ಆಜ್ಞೆಯಂತೆ ನಿಮ್ಮ ಮಗನ ಕರವನ್ನು ಕತ್ತರಿಸಿ ಬಿಟ್ಟರು ತಾಯಿ. ಸ್ವಾಮಿ ಸ್ವಾಮಿ, ಎಂತ ಹೀನ ಕೃತ್ಯವನ್ನು ಮಾಡಿಬಿಟ್ರಿ ಸ್ವಾಮಿ. ಸ್ವಾಮಿ, ನನ್ನ ಮಗನು ಎಲ್ಲಿರುವುದು ಸ್ವಾಮಿ? ಅಮ್ಮ ತಾಯಿ, ಈ ಕತ್ತಲಲ್ಲಿ ದಾರಿಯು ಕಾಣುವುದಿಲ್ಲ ತಾಯಿ. ನಾನು ಒಂದು ಬೆಳಕಿನ ಕೊಳ್ಳಿಯನ್ನು ಹಿಡಿದುಕೊಂಡು ಬರುವೆನು. ಅದರ ಬೆಳಕಿನ ಸಹಾಯದಿಂದ ಬರುವಳಾಗು ತಾಯಿ, ಬರುವಳಾಗು ಸ್ವಾಮಿ. ಹಾಗೆ ಆಗಲಿ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ, ಇದೋ ಈ ಮುದುಕನ ಮರದ ಪದರೆಯಲ್ಲಿ ಅಮ್ಮ ತಾಯಿ, ಈ ಮುದುಕನ ಮರದ ಪದರೆಯಲ್ಲಿ ನಿಮ್ಮ ಮಗನು ಬಿದ್ದಿರುವನು. ನೋಡ್ತಾಯಿ, ನೋಡು. ಕೊರಗೋನದ ಮಾತನ್ನು ಮೀರಿಬಿಟ್ಟ. ಯಾಕಂದ ಕಳ್ಳತನ ಮಾಡಬೇಡ, ಸುಳ್ಳನ್ನು ಹೇಳಬೇಡ ಎಂದು ಎಷ್ಟು ಸಾರಿ ಹೇಳಿದರು. ನನ್ನ ಮಾತನ್ನು ಮೀರಿಬಿಟ್ಟ. ಯಾಕಂದ ಕುಮಾರ, ಈ ಸಾಧ್ವಿ ಮಣಿಯು ಯಾರಾಗಿರಬಹುದು? ಈಕೆಯ ಕಂಠದಲ್ಲಿರುವ ಮಾಂಗಲ್ಯವು ಚಂದ್ರಬಿಂಬ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಾ? ಇರಲಿ, ಈಕೆಯು ಯಾರಾಗಿರುವುದು? ವಿಚಾರಿಸಿ ನೋಡುವೆನು. ಅಮ್ಮ ತಾಯಿ, ನೀನು ಯಾರು? ಅದು ಅಲ್ಲದೆ ನಿನ್ನ ಕಂಠದಲ್ಲಿರುವ ಮಾಂಗಲ್ಯವು ಚಂದ್ರಬಿಂಬ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ನೀನು ಯಾರು ತಾಯಿ? ಅಯ್ಯೋ ಪರಮಾತ್ಮ, ಇದೆ ಈ ನನ್ನ ಮಾಂಗಲ್ಯವು ನನ್ನ ಪತಿಯವರಿಗಲ್ಲದೆ ಬೇರೆ ಯಾರಿಗೂ ತಿಳಿಸುವುದಿಲ್ಲ. ಪರಮಾತ್ಮ, ನಾನೇನಾದರೂ ನನ್ನ ಪತಿವ್ರತ ಪಾವಿತ್ಯವನ್ನು ಕಳಿಸಿಕೊಂಡಿದೆ? ಇಲ್ಲ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಇರಲಿ, ವಿಚಾರಿಸಿ ನೋಡು ಸ್ವಾಮಿ. ಅಮ್ಮ ತಾಯಿ, ನಿಮ್ಮ ವೃತ್ತಾಂತವನ್ನು ತಿಳಿಸೋರಾಗಿ ಸ್ವಾಮಿ. ತಿಳಿಸುವೆನು, ಕೇಳುವಳಾಗೂ ತಾಯಿ. ಕರುಣಾಮಣಿಯನಿಗೆ ಅಮ್ಮ ಸ್ವಾಮಿ, ಕರುಣಾಮಣಿಯನಿಗೆ ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ಸತ್ಯರತನು ನಮ್ಮ ತಾಯೇ. ಅಮ್ಮ ಅಮ್ಮ ಆಸನಿದೇವರನ್ನು ನಿಂದಿಸಿ ಅಮ್ಮ ಸ್ವಾಮಿ
ಅಮ್ಮ ತಾಯೇ, ಆ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ಸತ್ಯರಥನು ನಾನಮ್ಮ ತಾಯಿ. ಅಮ್ಮ ತಾಯಿ, ಒಂದು ದಿನ ನನ್ನ ಸತಿಗೆ ನನಗೆ 2 ಸಾಕು. ದಾಹವಾದ ಕಾರಣ ನನ್ನ ಸತಿಗೆ ಜಲವನ್ನು ತರಲು ಅರಣ್ಯಕ್ಕೆ ಹೋದೆ ನಮ್ಮ ತಾಯಿ. ಅಮ್ಮ ತಾಯಿ, ನಾನು ಬರುವಷ್ಟರಲ್ಲಿ ನನ್ನ ಸತಿಯನ್ನು ಯಾವುದೋ ರುಟ್ಟಮುಗದ ಬಾಯಿಗೆ ತುತ್ತಾಗಿ ಬಿಟ್ಟಳಮ್ಮ ತಾಯಿ. ಅಮ್ಮ ತಾಯಿ, ಅಂದಿನಿಂದ ಇಂದಿನವರೆಗೂ ಎಲ್ಲ ಆಸೆಗಳನ್ನು ತೊರೆದು ಈ ರಾಮಶಾಸ್ತ್ರಿಯ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಇರುವೆನು ತಾಯಿ, ಮಾಡಿಕೊಂಡು ಇರುವೆನು. ಆ ಪ್ರಾಣೇಶ್ವರ, ಇಷ್ಟೇ ತಾಯಿ ನನ್ನ ವೃತ್ತಾಂತವು. ಅಮ್ಮ ತಾಯಿ, ನೀನು ಯಾರು ತಾಯಿ? ನಿನ್ನ ವೃತ್ತಾಂತವನ್ನು ತಿಳಿಸುವಳಾಗು ತಾಯಿ. ಸ್ವಾಮಿ, ಆ ದಿನ ನೀವು ಜನವನ್ನು ತರಲು ಹೋದಾಗ ಯಾರೋ ಋಷಿಮುನಿಗಳು ಬಂದು ನನ್ನನ್ನು ಹುಲಿಯ ಬಾಯಿನಿಂದ ರಕ್ಷಿಸಿದರು ಸ್ವಾಮಿ. ಸ್ವಾಮಿ, ಅಮ್ಮ ತಾಯಿ, ಅದೇ ದಿನ ರಾತ್ರಿ, ಆ ವಿಷರಾತ್ರಿಯಲ್ಲಿ ಆ ಘೋರ ಅರಣ್ಯದಲ್ಲಿ ಈ ನನ್ನ ಮಗುವು ಜನನವಾಯಿತು ಸ್ವಾಮಿ. ಸ್ವಾಮಿ, ಈ ಅಮ್ಮ ನನ್ನ ತಾಯಿ. ಕಣ್ಣನ್ನು ಎತ್ತಿಕೊಂಡು ನಿಮ್ಮನ್ನು ಹುಡುಕುತ್ತಾ ಕಾಡಿನ ಮಾರ್ಗವಾಗಿ ಬರಬೇಕಾದರೆ ಕೊರವರ ಎಲ್ಲೆಯರ ಮನೆಯನ್ನು ಸೇರಿ ಅವರ ಮನೆಯಲ್ಲಿ ಸ್ವಲ್ಪ ದಿನ ಕಾಲವನ್ನು ಕಳೆದನು ಸ್ವಾಮಿ. ಸ್ವಾಮಿ, ಅಮ್ಮ ತಾಯಿ, ಅವರ ಮನೆಯ ಅನ್ನದೊರೆದು ನನ್ನ ಹೃದಯದಲ್ಲಿ ಯಥೇಚ್ಛವಾದ ಕಾರಣ ಅವರ ಮನೆಯನ್ನು ತೊರೆದು ಈ ಪುರದ ರಾಮಶಾಸ್ತ್ರಿ ಅವರ ಮನೆಯಲ್ಲಿ ದಾಸಿಯಾಗಿರುವನು ಸ್ವಾಮಿ. ಸ್ವಾಮಿ, ಅದು ಅಲ್ಲದೆ ಈ ನನ್ನ ಕಣ್ಣಿನಿಂದ ಅವರ ಮನೆಯಲ್ಲಿ ದವಸ ಧಾನ್ಯಗಳು ಬರಿದಾಗುತ್ತದಿಂದ ಸ್ವಾಮಿ, ಅಮ್ಮ ತಾಯಿ, ಈ ಪುರದ ಮಡಿವಾಳರ ಮನೆಯಲ್ಲಿ ಈ ನನ್ನ ಕಣ್ಣನನ್ನು ಕತ್ತೆ ಕಾಯಲು ಬಿಟ್ಟಿದ್ದನು ಸ್ವಾಮಿ. ಸ್ವಾಮಿ, ಇದೇ ನನ್ನ ವೃತ್ತಾಂತ. ಆ ಕುಮಾರ, ಆ ಪ್ರಾಣೇಶ್ವರಿ, ಸ್ವಾಮಿ, ಪರಮಾತ್ಮ, ಪ್ರಾಣೇಶ್ವರಿ, ಈಗಲಾದರೂ ಆ ಪರಮಾತ್ಮನಿಗೆ ನಮ್ಮ ಮೇಲೆ ಕರುಣೆಯು ಬಂದಿದ್ದಂತೆ ಕಾಣುತ್ತಿರುವುದಲ್ಲ. ಪ್ರಾಣೇಶ್ವರಿ, ಸ್ವಾಮಿ, ನಮಗೀಗಲಾದರೂ ಕೆಲಸಕ್ಕೆ ವೇಳೆಯಾಗುತ್ತಾ ಇರುವುದು. ಅಮ್ಮ ತಾಯಿ, ನಿನ್ನ ಕೆಲಸಕ್ಕೆ ನೀನು ಹೊರಡೋಳಾಗು, ನನ್ನ ಕೆಲಸಕ್ಕೆ ನಾನು ಹೊರಡುವೆನು ತಾಯಿ. ಅಮ್ಮ ತಾಯಿ, ಈ ನಮ್ಮ ಕರ್ಮ ಕಳೆಯುವವರೆಗೂ ಈ ನಮ್ಮ ಮರ್ಮವನ್ನು ಯಾರಲ್ಲಿಯೂ ಹೇಳಿಕೊಳ್ಳಬೇಡ ಪ್ರಾಣೇಶ್ವರಿ. ಮನೋಹರಿ, ಸ್ವಾಮಿ, ಕೆಲಸಕ್ಕೆ ವೇಳೆಯಾಗುತ್ತಿರುವುದು, ಹೊರಡೋಳಾಗು ಪ್ರಾಣೇಶ್ವರಿ. ಹಾಗೆ ಆಗಲಿ ಸ್ವಾಮಿ. ಓಹೋ, ಅಯ್ಯ ಸೇವಕರೇ, ನಮ್ಮ ತೋಟದಲ್ಲಿರುವ ಗರುವನನ್ನು ಕರೆಸುವರಾಗಿ. ಅಯ್ಯ ಗರುವನೇ, ಸ್ವಾಮಿ, ನಾನು ಒಂದು ವಿಚಾರವನ್ನು ಕೇಳುವೆನು, ಸತ್ಯವಾಗಿ ಹೇಳಬೇಕು, ತಿಳಿಯಿತೋ? ತಿಳಿಯಿತು ಸ್ವಾಮಿ, ಸತ್ಯವನ್ನೇ ಹೇಳಬೇಕು, ತಿಳಿಯಿತೋ? ತಿಳಿಯಿತು ಸ್ವಾಮಿ. ನಾನು ಈ ರಾತ್ರಿ ಸ್ವಪ್ನವನ್ನು ಕಂಡೆನು. ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ದಾಸಿಯು ನಿನ್ನ ಪತ್ನಿ ಅಂತಲೂ, ನೀನು ಕಳಿಂಗಾಪುರದ ಅರಸನಾದ ಶತ್ರುತನಂತವಳು, ಆತನ ಬಡವರ ಮನೆಯಲ್ಲಿ ಕತ್ತೆಯನ್ನು ಕಾಯ್ತಿರುವ ಹುಡುಗನು ಈತನ ಮಗನಂತಲೂ ಸ್ವಪ್ನವನ್ನು ಕಂಡೆನು. ನಿಜವೇ? ಸತ್ಯ ಸ್ವಾಮಿ. ಪರಮಾತ್ಮ ಎಂತ ಕೆಲಸವನ್ನು ಮಾಡಿದೆ. ಅಯ್ಯ ಸತ್ಯರಥ ಮಹಾರಾಜ, ಸ್ವಾಮಿ, ನೀನು ಮುಂದೆ ಯಾವುದೇ ಕೆಲಸ ಕಾರ್ಯ ಮಾಡದಂತೆ ನಮ್ಮ ಮನೆಯಲ್ಲಿ ಸುಖವಾಗಿ ಊಟ ಭೋಜನವನ್ನು ಮಾಡಿಕೊಂಡು ಕಾಲವನ್ನು ಕಳೆಯಬೇಕು. ಇನ್ನು ಮುಂದೆ ಸುಖವಾಗಿ ರಾಜ್ಯವನ್ನು ಇನ್ನು ಮುಂದೆ ಸುಖವಾಗಿ ಇರುವುದನ್ನು ಕಾಲವನ್ನು ಕಳೆಯುವರಾಗಿ. ಸ್ವಾಮಿ, ಸ್ವಾಮಿ, ಈ ನಮ್ಮ ಕರ್ಮವನ್ನು ಕಳೆಯುವವರೆಗೂ ಈ ನಮ್ಮ ಮರ್ಮವನ್ನು ಯಾರಲ್ಲಿಯೂ ಹೇಳಿಕೊಳ್ಳಬೇಡ ಸ್ವಾಮಿ. ಆಯಿತು. ಶಿವನೇ ಭಯಹರನೇ ಭವಾನಿ ವರದಂತ
ಪೀತಾಂಬರನ ಜಟಾಧರ ನೀಲಕಂಠ ಗಜಧರ್ಮಾಂಬರನ ಭವಾನಿ ವರಗಂಗಾಧರನ ನಿಮ್ಮ ಪಾದವಾತೆ ಪಾತಾಳದೆ ಪರಣಿಗೆ ಆನಂದ ಪಾಡೆ ದೇವಿಗೆ ಭವತಾಪಾರೆ ಭಕ್ತದಾದರೆ ಶಂಕರಾನಿನ ಪಾದ ಕಮಲ ಶಂಕರಾನಿನ ಪಾದ ಕಮಲ ತಿಂಗಳ ಬೆಳಕಂತರಿಮಲ ಶಂಕರಾನಿನ ಪಾದ ಕಮಲ ಗಜಧರ್ಮಾಂಬರನ ಭವಾನಿ ವರಗಂಗಾಧರ ಪರಮಾತ್ಮ ಪಾಮರಾದ ನಮ್ಮನ್ನು ಕಾಪಾಡಿಕೊಂಡೇ ಕಾಪಾಡು. ಲಕ್ಷ್ಮೀಕಾಂತೆ ಬಂದೇ ಕಣ್ರಿ ರೀ, ನಮ್ಮ ಮನೇಲಿ ಹುಟ್ಟಿದ ಹಬ್ಬ ಇವತ್ತು. ಮನೇಲಿ ತುಂಬಾ ಕೆಲಸವಿದೆ. ಗೋಧಿ ಬೀಸ್ಬೇಕು, ರಾಗಿ ಬೀಸ್ಬೇಕು. ನಾನು ಒಬ್ಬ ಎಷ್ಟು ಅಂತ ಸಾಕಾಗಲ್ರಿ. ಒಬ್ರು ಕರ್ಕೊಂಬಂದು ಇರಿಸ್ರಿ. ಲಕ್ಷ್ಮೀಕಾಂತೆ ಹೇಳ್ರಿ. ಒಬ್ಬ ದಾಸಿಯನ್ನು ಕರೆದುಕೊಂಡು ಬರುವನ ಇರು, ಸ್ವಲ್ಪ ತಾಳು. ಸೇವಕರೇ, ರಾಮಶಾಸ್ತ್ರಿಯ ಮನೆಗೆ ಹೋಗಿ ಧನಪಾಲ ಸಟ್ಟರು ಹೇಳಿದರೆಂದು ಅವರ ಮನೆಯಲ್ಲಿರುವ ದಾಸಿಯನ್ನು ಕರೆದುಕೊಂಡು ಬರುವರಾಗಿ. ಸ್ವಾಮಿ, ನನ್ನನ್ನು ಕರೆಸಿದ ಕಾರಣವೇನು ಸ್ವಾಮಿ? ಅಮ್ಮ ದಾಸಿ, ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ್ದ ಹಬ್ಬ ಈ ದಿನ. ನಮ್ಮ ಮನೆಯಲ್ಲಿ ರಾಗಿ, ಗೋಧಿ, ಇನ್ನು ಮುದ್ದಾದ ಅನೇಕ ಕೆಲಸಗಳನ್ನು ಮಾಡಬೇಕು. ತಿಳಿತಾ? ದಾಸಿಯನ್ನು ಕರೆದುಕೊಂಡು ಬಂದ. ಓಹೋ, ಇವಳೇನಾ ದಾಸಿಯೇನವಳು? ಹೌದು, ಸುಮಾರಾಗಿ ಅವಳ ಕೆಲಸ ಮಾಡ್ತಾಳೆ ಇವಳು. ಇನ್ನೇ ಮಾಡೋರು ಕೆಲಸ ಮಾಡ್ತಾರೆ. ನೋಡಮ್ಮ, ನಾನು ಕೆಲಸ ಹೇಳ್ತೀನಿ, ಎಲ್ಲ ಯಾರು ಮಾಡ್ಬೇಕು ನೀನು. ಹಾಗೆ ಆಗಲಿ ತಾಯಿ. ಇಲ್ಲಿ ನೋಡು, ಗೋಧಿ ಇಟ್ಟಿದ್ದೀನಿ, ಗೋಧಿ ಬೀಸ್ಬೇಕು, ರಾಗಿ ಬೀಸ್ಬೇಕು. ರಾಗಿ ಇತ್ತಾಗ ತಿರ್ಕೊಂಡು ಮಾತಾಡು. ರಾಗಿ, ಗೋಧಿ ಬೀಸೋದು ಮಾತಾಡು ಸರ್. ಮಡಿಗೆ ಇಲ್ಲ. ಮಾತಾಡು ಅಮ್ಮ, ಇಲ್ಲಿ ನೋಡು, ಇಲ್ಲಿ ಗೋಧಿ ಮಡಗಿದ್ದೀನಿ, ಗೋಧಿ ಬೀಸ್ಬೇಕು. ತಿಳಿಯಿತೋ? ತಿಳಿಯಿತು ತಾಯಿ. ಇಲ್ಲಿ ರಾಗಿ ಬೀಸ್ಬೇಕು. ತಿಳಿಯಿತೋ? ತಿಳಿಯಿತು ತಾಯಿ. ರಾಗಿ ಪಕ್ಕದಲ್ಲಿ ಮಗು ಮಲಗಿಸಿದ್ದೀನಿ. ತಿಳಿಯಿತು ತಾಯಿ. ಮಗು ಪಕ್ಕದಲ್ಲಿ ಚಿನ್ನದ ಗಿಲಿಕೆನ 1 ಲಕ್ಷ ಬಾಳ ಚಿನ್ನದ ಗಿಲಿಕೆ ಮಡಗಿದ್ದೀನಿ. ಅದನ್ನ ಜೋಪಾನವಾಗಿ ನೋಡ್ಕೊಂಡಿರ್ಬೇಕು. ತಿಳಿಯುತ್ತೆ? ತಿಳಿಯಿತು ತಾಯಿ. ನಾನು ಮನೆಯಲ್ಲಿ ಬೇರೆ ಹೊರಗಡೆ ಹೋಗಿದ್ ಬರ್ತೀನಿ, ಕೆಲಸ ಇದೆ. ತಿಳಿಯುತ್ತೆ? ತಿಳಿಯಿತು ತಾಯಿ. ಬರ್ತೀನಮ್ಮ. ಪರಮಾತ್ಮ, ಪರಮಾತ್ಮ, ರಾಗಿ ದೋಷಿಯು ಮಗುವಿನ ಕೈಗೆ ಕೊಟ್ಟಿರುವರು. ಆ ಬಂಗಾರ ಗಿರಿಕೆಯನ್ನು ಆ ಬಂಗಾರ ಗಿರಿಕೆಯನ್ನು ನುಂಗುವಂತೆ ಮಾಡಿ ಪುನಃ ಹಂಚುವಂತೆ ಆ ಕಳ್ಳವನ್ನು ಆ ಅವರಿಗೆ ತಕ್ಕ ಶಿಕ್ಷೆ ಜಟ್ಟದ ರಾಗಿ ಬೇಸಕಲ್ಲೇ ರನ್ನಾಮುತ್ತಿನ ಕಲ್ಲೇ ರಾಗಿ ಬೇಸಕಲ್ಲೇ
ಕಲ್ಲೇ ರನ್ನ ಮುದ್ದಿನ ಕಲ್ಲೇ ರಾಗಿ ಬೀಸು ಕಲ್ಲೇ ರನ್ನ ಮುದ್ದಿನ ಕಲ್ಲೇ ಗೋಧಿ ಬೀಸುವ ಕಲ್ಲೇ ರನ್ನ ಮುದ್ದಿನ ಕಲ್ಲೇ ಪರಮಾತ್ಮ ಇದೆ ಈ ಗೋಡೆಯ ಮೇಲೆ ಬರೆದಿರುವ ಚಿತ್ರಾಂಶವು ಪ್ರಾಣವಾಗಿ ಬಂದು ಈ ಮಗುವಿನ ಕೈಯಲ್ಲಿ ಇದ್ದ ಬಂಗಾರದ ಗೆಲುಕೆಯನ್ನು ನುಂಗಿ ಹಿತ ಪ್ರಕಾರವಾಗಿ ವಿಚಿತ್ರವಾಯಿತಲ್ಲ ಪರಮಾತ್ಮ. ಪರಮಾತ್ಮ ಮುಂದೇನು ಗತಿ ಇರಲಿ, ಈ ವಿಚಾರವನ್ನು ನನ್ನ ಒಡತಿಗೆ ತಿಳಿಸು. ಅಮ್ಮ ಅಮ್ಮ ತಾಯಿ ಬೇಗನೆ ಬರುವರಾಗಿ ತಾಯಿ. ಏನಮ್ಮ ಕರೆದಂತಲ್ಲ? ಅಮ್ಮ 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 ಈ ಗೋಡೆ ಮೇಲೆ ಬರೆದಿದ್ದ ಚಿತ್ರಾಂಶ ಪ್ರಾಣವಾಗಿ ಬಂದು ಈ ನಿಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗೆಲುಗೆಯನ್ನು ನುಂಗಿ ಯಥ ಪ್ರಕಾರವಾಗಿ ವಿಚಿತ್ರವಾಯಿತು ಸಾಯಿ. ಏನೇನು ಗೋಡೆ ಮೇಲೆ ಬರೆದ ಹಂಸ ಪಕ್ಷಿಯು ಜೀವವಾಗಿ ಬಂದು ಚಿನ್ನದ ಗಿಲಿಕೆಯನ್ನು ನುಂಗಿದರೆ ಯಾರಾದರೂ ನಂಬುವವರೇ? ಏನಮ್ಮ ಸುಳ್ಳನ್ನು ಹೇಳಿದೆಯಾ? ಇಲ್ಲ ತಾಯಿ, ಸತ್ಯವಾಗಿ ಹೇಳುತ್ತಿರುವರು ತಾಯಿ, ಸತ್ಯವಾಗಿ ಹೇಳುತ್ತಿರುವರು. ನೋಡು, ಸುಳ್ಳು ಗಿಳ್ಳಿ ಹೇಳ್ತು ಅಂದ್ರ ನನ್ನ ಯಜಮಾನಿಗೆ ಹೇಳಿ ತಕ್ಕ ಶಿಕ್ಷೆ ಕೊಡಿಸ್ಬಿಡ್ತೀನಿ. ರೇ ಸೆಟ್ರೇ ಬನ್ರಿ ಲಕ್ಷ್ಮೀಕಾಂತ್, ಸಮಾಚಾರವೇನು? ಏನ್ರಿ ಎಂತ ಕಳ್ಳಿ ಕರ್ಕೊಂಡು ಸೇರ್ಸ್ಕೊಬಿಟ್ರಿ. ಏನಾಯ್ತು? ಗೋಡೆ ಮೇಲೆ ಬರೆದ ಹಂಸ ಪಕ್ಷಿ ಬಂದು ಜೀವನದಿಂದ ಬಂದು ಚಿನ್ನದ ಗಿಲಿಕೆ ನುಂಗ್ತೀವಿ ಅಂತ ಹೇಳ್ತಾಳಲ್ಲ, ಎಂತ ಕಳ್ಳಿ ಕರ್ಕೊಂಡ್ಬಿಟ್ರಿ ನೀವು. ಇರ್ಲಿ, ವಿಚಾರಿಸಿ ನೋಡೋಣ. ನೋಡಿ, ನನಗೆ ಚಿನ್ನದ ಗಿಲಿಕೆ ಕೊಟ್ಟಿಲ್ಲ ಅಂದ್ರ ನಾನೇನಾದ್ರು ಪ್ರಾಣತ್ಯಾಗ ಮಾಡ್ಕೊಬಿಡ್ತೀನಿ. ಗಿಲಿಕೆ ಬೇಕೇ ಬೇಕು. ಲಕ್ಷ್ಮೀಕಾಂತ್, ಸ್ವಲ್ಪ ತಾಳು, ವಿಚಾರಿಸಿ ನೋಡುತ್ತೇನೆ. ನೋಡಿ ಅಮ್ಮ ದಾಸಿ, ಸ್ವಾಮಿ, ಆ ಬಂಗಾರ ಗಿಲ್ಕೆಯನ್ನು ಕೊಟ್ಟಿಬಿಡಮ್ಮ. ಸ್ವಾಮಿ, ಪರಮಾತ್ಮದ ಪಾದಸಾಕ್ಷಿಯಾಗಿಯೂ ಆ ಬಂಗಾರದ ಗಿಲಿಕೆಯನ್ನು ಈ ನನ್ನ ಕಣ್ಣಿನಿಂದ ನೋಡಿದ್ರೆ ಹೊರತು ಈ ನನ್ನ ಪಾಪಿಯಾದ ಕೈಗಳಿಂದ ಮುಟ್ಟಲಿಲ್ಲ ಸ್ವಾಮಿ. ಓಹೋ ಓಹೋ, ಈ ಕೈ ಎಷ್ಟು ವಿಧವಾಗಿ ಕೇಳಿದರೂ ಹೇಳುವುದಿಲ್ಲ, ನಿಜ ಹೇಳುವುದಿಲ್ಲ. ಸೇವಕರೇ, ಆ ತೋಟದಲ್ಲಿರುವ ಗೊರವನನ್ನು ಕರೆದುಕೊಂಡು ಬರೋರಾಗೆ. ನಮ್ಮನ್ನು ಇಷ್ಟು ಆತರವಾಗಿ ಕರೆಸಲು ಕಾರಣವೇನು ಸ್ವಾಮಿ? ಅಯ್ಯ ಗೊರವನೇ, ಸ್ವಾಮಿ, ನಿನ್ನ ಹೆಂಡತಿಯು ನಮ್ಮ ಮನೆಯಲ್ಲಿ ಬಂಗಾರ ಗಿಲಿಕೆಯನ್ನು ಕದ್ದು ನಿನ್ನ ಕೈಗೆ ಕೊಟ್ಟಿರಬಹುದು. ಆ ಬಂಗಾರ ಗಿಲಿಕೆಯನ್ನು ಕೊಟ್ಟಿಬಿಡೋ. ಸ್ವಾಮಿ, ನನ್ನ ಹೆಂಡತಿಯು ಬಂಗಾರದ ಗಿಲಿಕೆಯು ಕದ್ದವಳು ಅಲ್ಲ, ನನ್ನ ಕೈಗೆ ಕೊಟ್ಟವಳು ಅಲ್ಲ ಸ್ವಾಮಿ. ಸ್ವಾಮಿ, ಈ ನನ್ನ ಪಾಪಿಯ ಕಣ್ಣುಗಳಿಂದ ನೋಡಲಿಲ್ಲವಲ್ಲ ಸ್ವಾಮಿ. ಸ್ವಾಮಿ, ಸತ್ಯ ಸ್ವಾಮಿ. ಓಹೋ, ಇವರೆಷ್ಟು ವಿಧವಾಗಿ ಕೇಳಿದರೂ ಹೇಳುವುದಿಲ್ಲ. ಸೇವಕರೇ, ಈತನ ಅಚ್ಚಳವನ್ನು ಶೋಧಿಸಿ. ಈತನ ಅಚ್ಚಳದಿಂದ ಬಂಗಾರದ ಗಿಲಿಕೆಯು ಕೆಳಗೆ ಬಿದ್ದಿರುವುದು. ಓಹೋ, ಇವರು ಬಾರಿ ಕಳ್ಳರಂತೆ ಕಾಣ್ತಿರುವುದಲ್ಲ. ಇರಲಿ ಸೇವಕರೇ, ಇವರ 3 ಮಂದಿಯನ್ನು ನಮ್ಮ ಕೊಠಡದಲ್ಲಿ ಬಂಧಿಸಿ ಬೆಳಗಾದ ಅನಂತರ ಸೂರಸೇನ ಮಹಾರಾಜರ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಇವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸೋಣ.